ಮಾಡಿ ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ SSLC ವಿದ್ಯಾರ್ಥಿಗಳ ಅನುಕೂಲ ಅಲ್ಲ ಅಂತೇಳಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ದೀವಿ ರೀ. ನಂಬರ್ ಕೊಡ್ತಾ ಇದ್ದೀವಿ ವಿಡಿಯೋಗಳ ಮೇಲೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ. ಸೊ 1 2 3 4 ಅಂತ ಕೊಡ್ತಿದ್ದೀವಿ. ಇವತ್ತಿನ ವಿಡಿಯೋ 17th ವಿಡಿಯೋ. ಸೊ ಟಾಪಿಕ್ ಇಸ್ ದೇ ರಿಪೋರ್ಟೆಡ್ ಸ್ಪೀಚ್ ರೀ, ಡೈರೆಕ್ಟ್ ಇಂಡೆಕ್ಸ್ ಸ್ಪೀಚ್ ಅಂತ ಕರಿತೀವಲ್ಲ, ಸ್ವಲ್ಪ ಡಿಫಿಕಲ್ಟ್ ಆದಂಥ ಟಾಪಿಕ್ ಇದೆ. ಬಟ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಹೋದಂಗೆ ನಿಮ್ಗೆ ಭಾಳಷ್ಟು ಈಸಿ ಅನಿಸುತ್ತೆ. ಅದಕ್ಕಾಗಿ ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಇದರ ಹಿಂದಿನ ವಿಡಿಯೋ 16th ವಿಡಿಯೋ. ಎಕ್ಸ್ಟ್ರಾ ಕ್ವಶನ್ಸ್ ತೊಗೊಂಡು ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಭಾಳಷ್ಟು ಎಕ್ಸಾಂಪಲ್ಸನ್ನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಭಾಳಷ್ಟು ಇಂಟ್ರೆಸ್ಟಿಂಗಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಭಾಳಷ್ಟು ನೆನಪು ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ವಿಡಿಯೋನ ಕಂಪ್ಲೀಟ್ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀವಿ SSLC ಎಕ್ಸಾಮ್ 2025-26ನೇ ಸಾಲಿನ 100% ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಮಾಡಿ ಸ್ಟೂಡೆಂಟ್ಸ್, ನೆಮ್ಮದಿಯಲ್ಲಿ ಇಟ್ಕೊಡ್ರಿ. ಈ ಎಲ್ಲ ಕ್ವಶನ್ಸ್ ಏನು ಹೇಳ್ತಾ ಇದ್ದೀನಿ ಇದನ್ನು ಫಸ್ಟ್ ಮುಗಿಸ್ರಿ. ಸೊ ಇವೆಲ್ಲ 100% ಕರೆಕ್ಟ್ ಮಾಡ್ಕೊಂಡ್ರೆ ಬೇಕಾದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಬೇಕಾಷ್ಟು ಮಾಡಿಕೊಡ್ರಿ. ಓಕೆ, ಸೊ ಇದು 17th ವಿಡಿಯೋ. ಓಕೆ, ಸೊ ಈ ಎಲ್ಲ ಉಳಿದ ವಿಡಿಯೋಗಳ ಲಿಂಕನ್ನು ಐ ಬಟನ್ ಮೇಲೆ ಕೊಟ್ಟಿರ್ತೀನಿ, ಅಥವಾ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ, ಇಲ್ಲವೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಕೊಟ್ಟಿರ್ತೀನಿ. ನೀವು ಸೊ ಅವುಗಳ ಮೇಲೆ ಕ್ಲಿಕ್ ಮಾಡಿ ಇವೆಲ್ಲ ವಿಡಿಯೋವನ್ನು ಕೂಡ ನೀವು ನೋಡ್ಬೋದು. ಸೊ ಯಾವ ವಿಡಿಯೋ ಮಾಡ್ತೀರಿ ಒಂದು ಚೆಕ್ ಲಿಸ್ಟ್ ಟೈಪ್ ಮಾಡಿಕೊಡ್ರಿ. ಫಸ್ಟ್ ವಿಡಿಯೋ ನೋಡಿದ್ದೀರಾ, ಓಕೆ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ, ಹೀಗೆ ಮಾಡ್ತಾ ಬನ್ನಿ. ಸೊ ನಿಮಗೆ ಈಸಿ ಆಗುತ್ತೆ ಯಾವುದಾದ್ರು ವಿಡಿಯೋ ಮಿಸ್ ಆಗಿದ್ರು ಕೂಡ. ಓಕೆ, ಸೊ ಇವತ್ತಿನ ಟಾಪಿಕ್ ನಾನು ಆಲ್ರೆಡಿ ಹೇಳಿದೆ, ರಿಪೋರ್ಟೆಡ್ ಸ್ಪೀಚ್ ಅಥವಾ ಡೈರೆಕ್ಟ್ ಇಂಡೆಕ್ಸ್ ಸ್ಪೀಚ್ ಅಂತ ಕರಿತೀವಿ. ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟ್ ಅನಿಸುತ್ತೆ. ಬಟ್ 1 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ 1 ಮಾರ್ಕ್ಸ್ನು ಕೂಡ ಹೋಗಬಾರ್ದು, ಮಿಸ್ ಆಗಲೇಬಾರ್ದು. ಸೊ ಅದಕ್ಕಾಗಿ ನಾನು ಕೆಲವು ಎಕ್ಸಾಂಪಲ್ಸ್ನ ತೊಗೊಳ್ಳೋಣ ಇಲ್ಲಿ. ಸೊ ಇದು ಆ್ಯಕ್ಚುಲಿ 15ಗಿಂತ ಹೆಚ್ಚಿಗೆ ಆಗ್ತಾವೆ. ಮೋರ್ ದೆನ್ 20 ಕ್ವಶನ್ಸ್ ಆಗ್ತಾವೆ. ಯಾಕಂದ್ರೆ ನಾನು ಪ್ರತಿಯೊಂದು ಸ್ಟೇಟ್ಮೆಂಟ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಕೇವಲ ಅದು ಅವ್ರು ಕೊಟ್ಟು ಒಂದೇ ಸ್ಟೇಟ್ಮೆಂಟ್ ಅಲ್ಲ. ಸೊ ಬೈ ಚಾನ್ಸ್ 2 ಸ್ಟೇಟ್ಮೆಂಟ್ಸ್ ಇದ್ದರೂ ಅದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡೋಣ. ಓಕೆ, ಸೊ ಮೋರ್ ದೆನ್ 20 ಎಕ್ಸ್ಟ್ರಾ ಕ್ವಶನ್ಸ್ಗಳು ಕರೆಕ್ಷನ್ ಆಗುತ್ತೆ. ಓಕೆ, ಸೊ ಎಲ್ಲನೂ ಬೇಸ್ಮೆಂಟಾಗಿ ಇಟ್ಕೊಂಡು ಯಾವುದಂತಂದರೆ ಚಾಪ್ಟರ್ ವಾಯ್ಸ್ ಬ್ಲೂ ಪ್ರಿಂಟ್ ಅಂತ ಏನು ಬಿಟ್ಟಿದ್ದಾರೆ ನಮ್ಮ ಬೋರ್ಡ್ದವರು, ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ವಿ ಆರ್ ಡಿಸ್ಕಸಿಂಗ್. ಓಕೆ, ರೈಟ್. ಹಾಗಾದರೆ ಕ್ವಶನ್ ನಂಬರ್ ಹೆಚ್ಚು ಆಲ್ಮೋಸ್ಟ್ 16th ಕ್ವಶನ್ ಕೇಳ್ತಾರೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತೇಳಿ ಕನ್ವರ್ಜೇಷನ್ ಕೊಟ್ಟಿರ್ತಾರೆ ಅವರು. ಆ್ಯಕ್ಚುಲಿ ಸಂಭಾಷಣೆ ಕೊಟ್ಟಿರ್ತಾರೆ, ಅದರಲ್ಲಿ ಕೆಲವು ಅಂಡರ್ಲೈನ್ ಮಾಡಿರ್ತಾರೆ. ಆ ಸೆಂಟೆನ್ಸನ್ನು ನೀವು ಚೇಂಜ್ ಮಾಡಬೇಕಾಗತ್ತೆ. ಓಕೆ, ರೈಟಾ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಸ್ವಾಮಿ ಸೆಡ್ ಟು ಹಿಸ್ ಫಾದರ್ ಯುವರ್ ಆಫೀಸ್ ರೂಮ್ ಈಸ್ ಡಸ್ಟಿ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಇದು LBA ಕ್ವಶನ್, ಇದು ಯೂಸ್ ರಿಪೋರ್ಟೆಡ್ ವರ್ಬ್ ಕಂಪ್ಲೇಂಟ್ ಅಂತ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ನಾನು ಹೇಳೋದು ಅರ್ಥ ಮಾಡ್ಕೊಡಿ. ನೀವು ಟೆನ್ಸಸ್ ಬರ್ತಾವೋ ಇಲ್ಲೋ ಅದು ಬಿಡ್ರಿ, ಬಟ್ ನಾನು ಎಲ್ಲಿ ಹೇಳೋದನ್ನು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ದೇರ್ ಆರ್ 2 ಕ್ಯಾಟಗರೀಸ್ ಆರ್ ದೇರ್. ಒಂದು, ಇದಕ್ಕೆ ಇಲ್ಲಿವರೆಗಿನ ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ, ಆ್ಯಂಡ್ ರಿಮೈನಿಂಗ್ ದಿಸ್ ಪಾರ್ಟ್ ಈಸ್ ನೋನ್ ಆ್ಯಸ್ ರಿಪೋರ್ಟೆಡ್ ಸ್ಪೀಚ್. ನಿಮ್ದು ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್, ದಿಸ್ ಈಸ್ ರಿಪೋರ್ಟಿಂಗ್ ವರ್ಬ್ ಆ್ಯಂಡ್ ದಿಸ್ ಈಸ್ ರಿಪೋರ್ಟೆಡ್ ಸ್ಪೀಚ್. ಸ್ಪೀಚ್ ಇದೆ, ಇಲ್ಲಿ ಭಾಷೆ ಇದೆ, ಮಾತು ಇದೆಯಲ್ಲ, ಅದಕ್ಕಾಗಿ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಇದು ಒಂದು ಕ್ಲಿಯರ್ ಮಾಡಿಕೊಡ್ರಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್, ಇವು ಎರಡನ್ನೂ ಜಾಯಿಂಟ್ ಮಾಡಬೇಕಾದ್ರೆ ಇಲ್ಲಿ ಕಾಮ ಇದೆ, ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಅದಾವಲ್ಲ. ಸೊ ಎರಡನ್ನೂ ಜಾಯಿಂಟ್ ಮಾಡಬೇಕಾದ್ರೆ ವಿ ನೀಡ್ ಅ ಕಂಜಂಕ್ಷನ್ ಕಂಪಲ್ಸರಿ ಬೇಕೇ ಬೇಕು. ನಿಮ್ದಲ್ಲಿ ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್, ರಿಪೋರ್ಟೆಡ್ ಸ್ಪೀಚ್ನ ಇಷ್ಟೊಂದು ಈಸಿಯಾಗಿ ಅಪರೂಪ. ಬೇಕಾದ್ರೆ ನೋಡಿರಿ, ಫಸ್ಟ್ ಸ್ಟೆಪ್ ಇದೆ ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ ಇಲ್ಲಿವರೆಗೂ, ಆ್ಯಂಡ್ ನೆಕ್ಸ್ಟ್ ಹೇಳಿದೆ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೇವೆ ಅಂತ ಹೇಳಿದೆ. ಸೊ ಎರಡನ್ನೂ ಮಿಕ್ಸ್ ಮಾಡಲಿಕ್ಕೆ ವಿ ನೀಡ್ ಅ ಕಂಜಂಕ್ಷನ್ ಅನ್ನೋದು ಕಂಪಲ್ಸರಿ ಬೇಕೇ ಬೇಕು ಅಂತ ಹೇಳಿದೆ. ಓಕೆ, 2 ಪಾಯಿಂಟ್ ಕ್ಲಿಯರ್ ಅದು. ಕಂಜಂಕ್ಷನ್ ಏನು ಬೇಕು ಸರ್? ಇಲ್ಲಿ 4 ರೀತಿಯ, ದೇರ್ ಆರ್ 4 ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಆರ್ ದೇರ್. ಒಂದನೇದು ಅಸರ್ಟಿವ್ ಸೆಂಟೆನ್ಸಸ್, ಎರಡನೇದು ಇಂಟರಾಗೇಟಿವ್ ಸೆಂಟೆನ್ಸಸ್, ಆ್ಯಂಡ್ ಥರ್ಡ್ ಒನ್ ಇಂಪರೇಟಿವ್ ಸೆಂಟೆನ್ಸಸ್, ಆ್ಯಂಡ್ ಫೋರ್ತ್ ಒನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಮಾಡಿ ಸ್ಟೂಡೆಂಟ್ಸ್, ಈ ಸ್ಟೇಟ್ಮೆಂಟ್ಗೆ ಆನ್ಸರ್ ಮಾಡೋದು ಭಾಳ ಸುಲಭ. ನನಗೂ ಒಂದು ನಿಮಿಷದಲ್ಲಿನೂ ಕೂಡ, 1 ನಿಮಿಷನೂ ಹತ್ತಲಿಕ್ಕಿಲ್ಲ, ಒಂದು 30 ಸೆಕೆಂಡ್ಸಲ್ಲಿ ಆನ್ಸರ್ ಬರೆದು ನೀವು ಹೇಳ್ಬೋದು. ಬಟ್ ಅದು ನನ್ನ ಒಂದು ಉದ್ದೇಶ ಅಲ್ಲ, ಬರೀ ಈ ಕ್ವಶನ್ಗೆ ಆನ್ಸರ್ ಅಲ್ಲ, ಯಾವುದೇ ಸ್ಟೇಟ್ಮೆಂಟ್ ತೊಗೊಂಡ್ರು ನೀವು ಕ್ಲಿಯರ್ ಕಟ್ಟೆ ಆನ್ಸರ್ ಬರಬೇಕು. ಅದಕ್ಕಾಗಿ ಸ್ವಲ್ಪ ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ, ಅವಾಗ ನಾನು ಸಮಾಧಾನ ಅನಿಸುತ್ತೆ. ಓಕೆ, ಸೊ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ, ಹೌದಾನೆ? ಇಲ್ಲದಿದ್ರೆ ಏನಪ್ಪ ಒಂದು ಸೆಂಟೆನ್ಸ್ ಕೊಟ್ಟರೆ ಸರ್ ಬೇರೆ ಕೊಟ್ಟರೆ ಹೆಂಗೆ ಅನ್ನೋ ಕ್ವಶನ್ ಬರೋದೇ ಇಲ್ಲ. ಸೊ ಅಸರ್ಟಿವ್ ಸೆಂಟೆನ್ಸಸ್ ಅಂದರೆ ಸಾದಾ ವಾಕ್ಯಗಳು ಏನಿರ್ತಾವೆ ನೋಡ್ರಿ, ಅವು ಹೆಚ್ಚು ಫುಲ್ ಸ್ಟಾಪ್ನೊಂದಿಗೆ ಎಂಡ್ ಆಗಿರ್ತಾವೆ, ಕಂಪ್ಲೀಟಾಗಿ ಫುಲ್ ಸ್ಟಾಪ್ನೊಂದಿಗೆ ಎಂಡ್ ಆಗ್ತಾವೆ. ಇಂಟ್ರಾಗೇಟಿವ್ದಲ್ಲಿ ದೇರ್ ಆರ್ 2 ಕ್ಯಾಟಗರೀಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಕಾಮನ್ ಆಗಿ 3-4 ಮಾಡ್ತೀವಿ. ಇಲ್ಲಿ 2 ವಿಧದ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅದಾವೆ. ಇವು ಸಾದಾ ವಾಕ್ಯಗಳು. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದರೆ ಪ್ರಶ್ನಾರ್ಥಕ ವಾಕ್ಯಗಳು.
ಎರಡು ರೀತಿಯ ಪ್ರಶ್ನಾರ್ಥಕ ವಾಕ್ಯಗಳು ಬರ್ತಾವೆ. ಅವು ಸೊ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಮುಕ್ತಾಯ ಹೋಗ್ತಾವೆ. ಸೊ ಒಂದು ಎಸ್ ಆರ್ ನೋ ಕ್ವಶನ್ಸ್ ಅಂತ ಬರ್ತಾವೆ, ಅಂದರೆ ಅಥವಾ ವಿದೌಟ್ ಕ್ವಶನ್ ವರ್ಡ್ ಇಲ್ಲಾರ್ದಂಥ ಪ್ರಶ್ನಾರ್ಥಕ ಶಬ್ದಗಳು, ಪ್ರಶ್ನಾರ್ಥಕ ವಾಕ್ಯಗಳು ಬರ್ತವೆ. ಪ್ರಶ್ನಾರ್ಥಕ ಶಬ್ದ ಇರೋದಿಲ್ಲ. ಆಮ್ ಐ ಟೀಚರ್, ಆರ್ ಯು ಗೋಯಿಂಗ್ ಟು ಸ್ಕೂಲ್, ಆರ್ ಯು ಹ್ಯಾಪಿ, ಇಸ್ ಇಟ್ ಯುವರ್ ಪೆನ್, ಇಸ್ ದಟ್ ಯುವರ್ ಬ್ಯಾಗ್, ಆರ್ ಯು ಗೋಯಿಂಗ್ ದೇರ್. ಸೊ ಇಲ್ಲಿ ಯಾವುದೇ ಕ್ವಶನ್ ವರ್ಡ್ಸ್ ಬಂದಿಲ್ಲ. ಇನ್ನು ಕೆಲವು ವರ್ಡ್ಸ್ಗಳು ಬರ್ತವೆ ಕ್ವಶನ್ ವರ್ಡ್ ವಿತ್ ಕ್ವಶನ್ ವರ್ಡ್ ಇಂಟರಾಗೇಟಿವ್ ಸೆಂಟೆನ್ಸಸ್, ಪ್ರಶ್ನಾರ್ಥಕ ಶಬ್ದ ಸಹಿತ ಪ್ರಶ್ನಾರ್ಥಕ ವಾಕ್ಯಗಳು. ವಾಟ್ ಆರ್ ಯು ಡೂಯಿಂಗ್, ವೇರ್ ಆರ್ ಯು ಗೋಯಿಂಗ್, ವೆನ್ ಆರ್ ಯು ಕಮ್ಮಿಂಗ್, ವೇರ್ ಇಸ್ ಯುವರ್ ಬ್ಯಾಗ್, ವೇರ್ ಇಸ್ ಯುವರ್ ಪೆನ್. ಓಕೆ, ಈ ರೀತಿ ಕ್ವಶನ್ ವರ್ಡ್ ಬಂದಂಥದ್ದು ವಾಕ್ಯ. ಕ್ಲಿಯರ್ ಆಯಿತಾ? ಆ್ಯಂಡ್ ಇಂಪರೇಟಿವ್ ಸೆಂಟೆನ್ಸಸ್ಗೆ ನಾವು ಡ್ಯಾಶ್ ಹೇಳ್ತೀನಿ. ಈ ಇಂಪರೇಟಿವ್ ಸೆಂಟೆನ್ಸಸ್ ಅಂತೂ ಅಂದರೂ ಒಂದೇ. ಆ್ಯಂಡ್ ಲ್ಯಾಂಗ್ವೇಜ್ ಆಫ್ ಫಂಕ್ಷನ್ಸ್ ಅಂತ ಬರ್ತಾವೆ ನೋಡ್ರಿ, ಆ ಎಲ್ಲ ವಾಕ್ಯಗಳು ಇಂಪರೇಟಿವ್ ಸೆಂಟೆನ್ಸಲ್ಲಿ ಬರ್ತಾವೆ. ಗೋ, ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಪ್ಲೀಸ್ ಗಿವ್ ಮಿ ಯುವರ್ ಪೆನ್. ಸೊ ಈ ಲ್ಯಾಂಗ್ವೇಜ್ ಆಫ್ ಫಂಕ್ಷನ್ಸ್ ಏನು ಬರ್ತಾವಲ್ಲ ಆ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಇಂಪರೇಟಿವ್ ಸೆಂಟೆನ್ಸಸ್ ಬರ್ತಾವೆ. ಇದಕ್ಕೆ ಡ್ಯಾಶ್ ಇರುತ್ತೆ ಶಾರ್ಟ್ಕಟಾಗಿ. ಎಕ್ಸ್ಕ್ಲೇಮೇಟಿವ್ ಸೆಂಟೆನ್ಸಸ್ ಆರ್ ಎಂಡ್ಸ್ ವಿತ್ ದ ಎಕ್ಸ್ಕ್ಲೇಮೇಟಿವ್ ಸಿಂಬಲ್. ಈ ಎಕ್ಸ್ಕ್ಲೇಮೇಟಿವ್ ಸಿಂಬಲ್ನೊಂದಿಗೆ ವೆಂಡ್ ಆಗ್ತವೆ. ಸೊ ಸಿಂಪಲ್ ಆಗಿ ಓವರಾಲ್ ಆಗಿ ಅಸರ್ಟಿವ್ ಸೆಂಟೆನ್ಸ್ಗೆ ಫುಲ್ ಸ್ಟಾಪ್ ಅಂತ ನಾವು ನೆಮ್ಮದಲ್ಲಿ ಇಟ್ಕೊಂಡು ಫುಲ್ ಸ್ಟಾಪ್ ಬಂದರೆ ಅಸರ್ಟಿವ್ ಸೆಂಟೆನ್ಸಸ್ ಅಂತ ಕರಿಬೋದಾ. ಆ್ಯಂಡ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಸೊ ಇವು ಫುಲ್ ಸ್ಟಾಪ್ದೊಂದಿಗೆ ಎಂಡ್ ಆಗ್ತಾವೆ. ಇಂಟರಾಗೇಟಿವ್ ಸೆಂಟೆನ್ಸಸ್ ಕ್ವಶನ್ ಮಾರ್ಕ್ ಒಂದೊಂದೇ ಎಂಡ್ ಆಗ್ತಾವೆ. ಇಂಪರೇಟಿವ್ ಸೆಂಟೆನ್ಸ್ ಏನೂ ಎಂಡ್ ಆಗೋದಿಲ್ಲ, ಬಟ್ ಡ್ಯಾಶ್ ಕೊಟ್ಟಿದ್ದೀನಿ. ಆ್ಯಂಡ್ ಎಕ್ಸ್ಕ್ಲೇಮೇಟಿವ್ ಸೆಂಟೆನ್ಸ್ ಎಂಡ್ಸ್ ವಿತ್ ಎಕ್ಸ್ಕ್ಲೇಮೇಟಿವ್ ಸಿಂಬಲ್. ಸರ್ ಇವೆಲ್ಲ ಎದಕ್ಕೆ ಬೇಕು ಸರ್? ಇವೆಲ್ಲ ಯಾಕೆ ಬೇಕಂತಂದರೆ ನಾವು ವಾಕ್ಯ ಜಾಯಿಂಟ್ ಮಾಡಬೇಕಲ್ಲ. ಜಾಯಿಂಟ್ ಮಾಡಬೇಕಾದ್ರೆ ವಿ ನೀಡ್ ಕಂಜಂಕ್ಷನ್ಸ್ನು. ಸೊ ಕಂಜಂಕ್ಷನ್ಸ್ ಏನು ಯೂಸ್ ಮಾಡಬೇಕು ಅನ್ನೋದಕ್ಕೆ ಡೀಟೇಲಾಗಿ ಬೇಕಾಗತ್ತೆ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಟ್ಸ್ ಆನ್ ಎಕ್ಸಾಂಪಲ್ ಫಾರ್ ದಿ ಅಸರ್ಟಿವ್ ಸೆಂಟೆನ್ಸ್ ಫುಲ್ ಸ್ಟಾಪ್ನೊಂದಿಗೆ ಎಂಡ್ ಆಗಿದೆ. ಸರ್ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಸರ್? ನಾನು ಹೇಳಿದೆ ಈ ಕೈಂಡ್ಸ್ ಆಫ್ ಸೆಂಟೆನ್ಸ್ ಆದ ನಂತರ ನಮಗೆ ಕಂಜಂಕ್ಷನ್ಸ್ ಯೂಸ್ ಮಾಡಲಿಕ್ಕೆ ಬೇಕಾಗ್ತವೆ. ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ನೀವು ಯಾವುದನ್ನು ಕಂಜಂಕ್ಷನ್ಸ್ ಆಗಿ ಯೂಸ್ ಮಾಡಬೇಕಾಗತ್ತಂತಂದ್ರೆ, ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ನೀವು ಯಾವುದನ್ನು ಕಂಜಂಕ್ಷನ್ಸ್ ಆಗಿ ಯೂಸ್ ಮಾಡಬೇಕಾಗತ್ತಂತಂದರೆ, ಸೊ ಸಿಂಪಲ್ಲಾಗಿ ದ್ಯಾಟ್ ಅನ್ನೋ ಶಬ್ದವನ್ನು ಕಂಜಂಕ್ಷನ್ಸ್ ಆಗಿ ಯೂಸ್ ಮಾಡ್ತೀವಿ. ಸರ್ ಎಕ್ಸ್ಕ್ಲೇಮೇಟಿವ್ ಸೆಂಟೆನ್ಸ್ ಇದ್ದರೆ ಯಾವ ಕಂಜಂಕ್ಷನ್ಸ್ ಯೂಸ್ ಮಾಡಬೇಕಾಗತ್ತೆ ಸರ್? ದ್ಯಾಟ್ ಅನ್ನೋದನ್ನೇ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೆ ಫಸ್ಟ್ ಮುಗಿಸಿದ್ವಿ. ಇಟ್ ಮೀನ್ಸ್ ಅಸರ್ಟಿವ್ ಆ್ಯಂಡ್ ಎಕ್ಸ್ಕ್ಲೇಮೇಟಿವ್ ಸೆಂಟೆನ್ಸ್ ಇದ್ದರೆ ದ್ಯಾಟ್ ಅನ್ನೋದು ವಾಕ್ಯನ ಜಾಯಿಂಟ್ ಮಾಡಲಿಕ್ಕೆ ಇಲ್ಲಿ ಇವೆರಡು ವಾಕ್ಯನ ಜಾಯಿಂಟ್ ಮಾಡಲಿಕ್ಕೆ ಯೂಸ್ ಮಾಡೋದು. ಆ್ಯಂಡ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಇದ್ದರೆ ಸರ್ ಅದು ವಿದೌಟ್ ಕ್ವಶನ್ ವರ್ಡ್ ಇದ್ದರೆ, ಕ್ವಶನ್ ವರ್ಡ್ ಇಲ್ಲಾರ್ದಂಥ ಶಬ್ದ ಇದ್ದರೆ ಯಾವುದು ಕಂಜಂಕ್ಷನ್ಸ್ ಯೂಸ್ ಮಾಡ್ಬೇಕು ಸರ್? ಶಲ್ ವಿ ಯೂಸ್ ದ್ಯಾಟ್ ಹಿಯರ್ ಆಲ್ಸೋ ಅಂತ ಕ್ವಶನ್ ಮಾಡಿದ್ರೆ ನೋ, ಹಿಯರ್ ವಿ ಹ್ಯಾವ್ ಟು ಯೂಸ್ ಇಫ್ ಕ್ಲಾಸ್. ಸರ್ ಇಫ್ ಅಷ್ಟೇ ಸರ್ ಇನ್ನೊಂದು ಇದೆ ಅಲ್ಲ ಸರ್? ಹೌದ್ರಿ, ವೆದರ್ ಅಂತಲೂ ಇದೆ, WHETHER ಅಂತ ಸ್ಪೆಲ್ಲಿಂಗ್ ಬರುತ್ತೆ. ಬಟ್ ಸಮ್ ಸ್ಟೂಡೆಂಟ್ಸ್ ವಿಲ್ ಮೇಕ್ ದ ಮಿಸ್ಟೇಕ್ಸ್ ವೈಲ್ ಯು ಆರ್ ರೈಟಿಂಗ್ ದ ಸ್ಪೆಲ್ಲಿಂಗ್ ಆಫ್ ದ ವೆದರ್. ಅದಕ್ಕಾಗಿ ನಾನು ಹೇಳ್ತೀನಿ ಬೆಟರ್ ಯೂಸ್ ಇಫ್ ಅನ್ನು. ಎರಡು ಒಂದೇ, ಏನೂ ತೊಂದರೆ ಇಲ್ಲ. ಅದಕ್ಕೆ ಇಫನ್ನು ಯೂಸ್ ಮಾಡಿರಿ ವಿದೌಟ್ ಕ್ವಶನ್ ವರ್ಡ್ ಇದ್ದಾಕಾರ. ಆ್ಯಂಡ್ ಕ್ವಶನ್ ವರ್ಡ್ ಇದ್ದಾಕಾರ ಸೊ ಕ್ವಶನ್ ವರ್ಡ್ನೇ ಆ್ಯಸ್ ಅ ಕಂಜಂಕ್ಷನ್ ಆಗಿ ಯೂಸ್ ಮಾಡ್ತೇವೆ ರೀ. ಕ್ವಶನ್ ವರ್ಡ್ನೇ ಆ್ಯಸ್ ಅ ಕಂಜಂಕ್ಷನ್ ಆಗಿ ಯೂಸ್ ಮಾಡ್ತೇವೆ. ಎಷ್ಟು ಈಸಿ ಅಪ್ರೂಪ್ ರೀ. ಓಕೆ, ನಾನು ಫಸ್ಟ್ ಹೇಳಿದೆ ಏನಂತಂದರೆ, ಸೊ ಒಂದು ಸಿಂಪಲ್ ವಾಕ್ಯವನ್ನು ಜಾಯಿಂಟ್ ಮಾಡಬೇಕಾದ್ರೆ ಇದಕ್ಕೆ ರಿಪೋರ್ಟಿಂಗ್ ಓ ಬದುಕತ್ತೆ, ಇದು ರಿಪೋರ್ಟರ್ ಸ್ಪೀಚ್ ಅದಕ್ಕೆ ಎರಡು ಜಾಯಿಂಟ್ ಮಾಡಬೇಕಾದ್ರೆ ವಿ ನೀಡ್ ಅ ಕಂಜಂಕ್ಷನ್ ಬೇಕಾಗತ್ತೆ. ಸೊ ಅದಾದ ನಂತರ ನಾನು ಸ್ಟೆಪ್ಸ್ ಹೇಳ್ತಾ ಇದ್ದೀನಿ. ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಹೇಳಿದೆ, ಸೊ ಸಿಂಬಲಿಕ್ಕಾಗಿ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಹೇಳಿದೆ. ಆ್ಯಂಡ್ ಅದರಲ್ಲಿ ಯಾವ್ಯಾವ ವಿಧಗಳು ಕೈಂಡ್ಸ್ ಆಫ್, ಅದರಲ್ಲಿ ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ ಮತ್ತು ಕೈಂಡ್ಸ್ ಆಫ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಹೇಳಿದೆ. ಅದಾದ ನಂತರ ಕಂಜಂಕ್ಷನನ್ನು ಏನು ಯೂಸ್ ಮಾಡಬೇಕು ಅನ್ನೋದು ಹೇಳಿದೆ. ಹಾಗಾದರೆ ಸಿಂಪಲಾಗಿ ಒಂದು ಬರೀಲೆ ಇಲ್ಲಿ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಹೇಳಿದೆ. ಆ್ಯಂಡ್ ಸೆಕೆಂಡ್ ಒನ್ ಕಂಜಂಕ್ಷನ್ಸ್ಗಳನ್ನ ಏನೇನು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಕ್ಲಿಯರ್ ಆಯಿತಾ? ಸೊ ಥರ್ಡ್ ಸ್ಟೆಪ್ ಇರಲಿ, ಯಾವುದೇ ವಾಕ್ಯ ಇರಲಿ ಅದು ಸಿಂಪಲ್ ವಾಕ್ಯವನ್ನಾಗಿ ಅಥವಾ ಅಸರ್ಟಿವ್ ಸೆಂಟೆನ್ಸಸ್ ಆಗಿ ಬದಲಾಯಿಸಬೇಕಾಗತ್ತೆ. ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ ಯಾವುದೇ ಸೆಂಟೆನ್ಸಲ್ಲಿ. ಸೊ ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ಅಫ್ಕೋರ್ಸ್ ಅಸರ್ಟಿವ್ ಇದ್ದಾರೆ, ಅದನ್ನೇನು ಅವಶ್ಯಕತೆ ಇಲ್ಲ ನಾವು ಚೇಂಜ್ ಮಾಡಬೇಕಾಗೋದು. ಆ್ಯಂಡ್ ಇಂಟರಾಗೇಟಿವ್ ಸೆಂಟೆನ್ಸ್ ಇದ್ದರೆ ಅಸರ್ಟಿವ್ ಮಾಡಬೇಕಾಗುತ್ತೆ. ಇಂಪರೇಟಿವ್ ಇದ್ದರೂ ಸಿಂಪಲ್ ವಾಕ್ಯ ಮಾಡ್ತೀವಿ, ಬಟ್ ಅದು ಆಲ್ರೆಡಿ ಸಿಂಪಲ್ ವಾಕ್ಯನೇ ಇರುತ್ತೆ. ಬಟ್
ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಇದ್ದರೆ ಮತ್ತೆ ಅಲ್ಲಿನೂ ಸಿಂಪಲ್ ವಾಕ್ಯ ಮಾಡಿ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಥರ್ಡ್ ಸ್ಟೆಪ್ ಯಾವುದೇ ವಾಕ್ಯದಲ್ಲಿ ಅಸರ್ಟಿವ್ ಮಾಡಿರಿ. ಆ್ಯಂಡ್ ಫೋರ್ತ್ ಸ್ಟೆಪ್ ಇಸ್ ಅದು ಸಿಂಪಲ್ ರೀ. ಸೊ ಅದು ನಾನು ಎಕ್ಸಾಂಪಲ್ ಇದ್ದಾಗ ಹೇಳ್ತೀನಿ. ಈಗ ಎಕ್ಸಾಂಪಲ್ ಆಮ್ ಐ ಟೀಚರ್ ಅಂತಿದ್ರೆ ಐ ಆಮ್ ಟೀಚರ್, ಆಮ್ ಐ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇದ್ದದನ್ನು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಮಾಡಿದ್ರೆ ಸಾದಾ ವಾಕ್ಯ ಆಗುತ್ತೆ. ಓಕೆ, ಅದಕ್ಕಾಗಿ ಆ ರೀತಿ ವಾಕ್ಯಗಳನ್ನು ಮಾಡಬೇಕು. ಆ್ಯಂಡ್ ಫೋರ್ತ್ ಸ್ಟೆಪ್ ಇಸ್ ದೇರ್, ಯಾವುದೇ ಪ್ರೊನೌನ್ಸ್ ಇರ್ತಾವೆ ನೋಡ್ರಿ, ಹೆಚ್ಚು ಪ್ರೊನೌನ್ಸ್ಗಳು ಫಸ್ಟ್ ಪರ್ಸನ್ಸ್ ಇರಲಿ, ಸೆಕೆಂಡ್ ಪರ್ಸನ್ಸ್ ಇವು ಇರಲಿ, ಥರ್ಡ್ ಪರ್ಸನ್ಸ್ ಇರಲಿ, ಯಾವುದೇ ಪ್ರೊನೌನ್ಸ್ಗಳನ್ನು ಥರ್ಡ್ ಪರ್ಸನ್ಸ್ಗೆ ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೆ ಯಾವ ಸೂಟೇಬಲ್ ಆಗುತ್ತೆ ಆಗುತ್ತೆ. ಥರ್ಡ್ ಪರ್ಸನ್ಸ್ ಯಾವ ಬರ್ತಾವೆ ಸರ್? ಹಿ ಬರುತ್ತಾ, ಶಿ ಬರುತ್ತಾ, ಇಟ್ ಬರುತ್ತಾ ಮತ್ತು ದೇ ಬರ್ತಾವೆ. ಸೊ ಇವುಗಳಿಗೇ ನಾವು ಚೇಂಜ್ ಮಾಡಬೇಕಾಗತ್ತಾ. ಸೊ ಯಾವುದೇ ಪ್ರೊನೌನ್ಸ್ ಇರಲಿ ಥರ್ಡ್ ಪರ್ಸನ್ ಚೇಂಜ್ ಮಾಡಬೇಕಾಗುತ್ತೆ. ಇಟ್ಸ್ ಅ ಫೋರ್ತ್ ಸ್ಟೆಪ್. ಹೈ ಗಾಟ್. ಆ್ಯಂಡ್ ಫಿಫ್ತ್ ಸ್ಟೆಪ್, ಸಮ್ ವರ್ಡ್ಸಸ್ಗಳನ್ನ ಚೇಂಜ್ ಮಾಡ್ತೇವೆ. ಸಮ್ ವರ್ಡ್ಸಸ್ಗಳನ್ನ ಕೆಲವು ಶಬ್ದಗಳನ್ನ ಚೇಂಜ್ ಮಾಡ್ತೇವೆ. ಟುಡೇ ಇದ್ದರೆ ದ್ಯಾಟ್ ಡೇ, ಟುಮಾರೋ ಇದ್ದರೆ ದ ನೆಕ್ಸ್ಟ್ ಡೇ, ಎಸ್ಟರ್ಡೇ ಇದ್ದರೆ ದ ಪ್ರೀವಿಯಸ್ ಡೇ, ನೌ ಇದ್ದರೆ ದೆನ್, ಕಮ್ ಇದ್ರೆ ಗೋ ಅಥವಾ ಗೋ ಇದ್ರೆ ಕಮ್, ಈ ರೀತಿ ಕೆಲವು ಶಬ್ದಗಳನ್ನ ಚೇಂಜ್ ಮಾಡ್ತೇವೆ. ಆದರೆ ಇಲ್ಲಿ ಇನ್ನೊಂದು ಸ್ಟೆಪ್ ನೆಮ್ಮದಲ್ಲಿ ಇಟ್ಕೊಳ್ರಿ, ಸಿಕ್ಸ್ತ್ ಒನ್, ಲಾಸ್ಟ್ ಒನ್. ಯಾವುದೇ ಸೆಂಟೆನ್ಸ್ ಇರಲಿ ಆ ಟೆನ್ಸ್ ಚೇಂಜ್ ಆಗ್ತೈತಿ, ಒಂದು ಸ್ಟೆಪ್ ಗೋ ಬ್ಯಾಕ್ ಅಂತ ಹೇಳ್ತೇವೆ. ಅಂದರೆ ಪ್ರೆಸೆಂಟ್ ಇದ್ದರೆ ಪಾಸ್ಟ್ ಅಂದ್ಕೊಡ್ರಿ, ಯಾವುದೇ ಪ್ರೆಸೆಂಟ್ ಇರಲಿ ಪಾಸ್ಟ್ಗೆ ಚೇಂಜ್ ಆಗ್ತದೆ. ಅಲ್ಲಿ ಏನೇ ಇರಲಿ, ಎಕ್ಸಾಂಪಲ್ ಅದಕ್ಕೆ ನೀವು ಪ್ರೆಸೆಂಟ್ ಇದ್ದರೆ ಪಾಸ್ಟ್ಗೆ ಚೇಂಜ್ ಮಾಡಬೇಕು. ಸರ್ ಯಾಮ್ ಈಸ್ ಆರ್ ಅಂತ ಬಂದಿರ್ತದೆ ನೋಡ್ರಿ. ಸೊ ಯಾಮ್ ಈಸ್ ಆರ್ ಬಂದರೆ ಸಬ್ಜೆಕ್ಟ್ ತಕ್ಕಂತೆ ವಾಜರ್ ಯೂಸ್ ಮಾಡಿರಿ, ವರರೆ ಯೂಸ್ ಮಾಡಿರಿ. ಸರ್ ಹ್ಯಾಸ್ ಹ್ಯಾವ್ ಬಂದಿದ್ರೆ ಹ್ಯಾಡ್ ಯೂಸ್ ಮಾಡಿರಿ. ಸರ್ ಹ್ಯಾಡ್ ಬಂದಿತ್ತಂದ್ರೆ V2 ಬಂದಿತ್ತಂದರೆ ಹ್ಯಾಡ್ ಯೂಸ್ ಮಾಡಿರಿ, ಹ್ಯಾಡ್ ಪ್ಲಸ್ V3 ಯೂಸ್ ಮಾಡಿರಿ. ಸೊ ಇಷ್ಟು ನೆಮ್ಮದಲ್ಲಿ ಇಟ್ಕೊಳ್ರಿ. ಅಂದರೆ ಟೆನ್ಸ್ ಫಾರ್ಮ್ ಚೇಂಜ್ ಆಗ್ತಾವೆ ಅನ್ನೋದು ನಿಮಗೆ ಟೆನ್ಸಸ್ ಗೊತ್ತಿಲ್ಲ ಅಂದ್ರೂ ಯಾಮ್ ಈಸ್ ಆರ್ ಬಂದರೆ ವಾಸ್ ವರ್ ಯೂಸ್ ಮಾಡಿರಿ, ಹ್ಯಾಸ್ ಹ್ಯಾವ್ ಬಂದರೆ ಹ್ಯಾಡ್ ಯೂಸ್ ಮಾಡಿರಿ, V2 ಬಂದಿತ್ತಂದರೆ ಸಿಂಪಲ್ ಪಾಸ್ಟ್ ಇದ್ದರೆ ಹ್ಯಾಡ್ ಪ್ಲಸ್ V3 ಯೂಸ್ ಮಾಡಿರಿ. ವೆರಿ ಇಂಪಾರ್ಟೆಂಟ್ 6 ಸ್ಟೆಪ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಫಸ್ಟ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಬಗ್ಗೆ ಹೇಳಿದೆ. ನಮ್ಮದಲ್ಲಿ ಇಟ್ಕೊಡ್ರಿ. ಭಾಳಷ್ಟು ನನಗೆ ಆನ್ಸರ್ ಮಾಡೋದು ಭಾಳಷ್ಟು ಈಸಿ ರೀ. ಇದರ ಆನ್ಸರ್ ಎಷ್ಟೊತ್ತು ಹೇಳ್ರಿ ಆನ್ಸರ್ ಮಾಡೋದು. ಬಟ್ ಇದನ್ನು ಮೊದಲು ಅರ್ಥ ಮಾಡ್ಕೊಡ್ರಿ. ಫಸ್ಟ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಬಗ್ಗೆ ಹೇಳಿದೆ. ಸೊ ಸಿಂಬಾಲಿಕ್ಕಾಗಿ ಹೇಳಿದೆ. ಸೊ ಎಸ್ ಆರ್ ನೋ ಕ್ವಶನ್ಸ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಕಂಜಂಕ್ಷನ್ಸ್ಗಳನ್ನ ಏನೇನು ಯೂಸ್ ಮಾಡಬೇಕು ಅನ್ನೋದು ಹೇಳಿದೆ. ಸೊ ಯಾವುದೇ ಸೆಂಟೆನ್ಸಲ್ಲಿ ಅಸರ್ಟಿವ್ ವಾಕ್ಯ ಇರಲಿ ಸಿಂಪಲ್ ವಾಕ್ಯ ಮಾಡಿರಿ. ಆ್ಯಂಡ್ ಪ್ರೊನೌನ್ಸ್ಗಳನ್ನ ಥರ್ಡ್ ಪರ್ಸನ್ ಪ್ರೊನೌನ್ಸ್ಗೆ ಚೇಂಜ್ ಮಾಡಬೇಕಾಗತ್ತೆ. ಕೆಲವು ಶಬ್ದಗಳು ಚೇಂಜಸ್ ಆಗ್ತವೆ. ನಾವು ಇದರ ದೆನ್, ಟುಡೇ ಇದರ ದ್ಯಾಟ್ ಡೇ ಅಂತೇಳಿ. ಆಮೇಲೆ ಲಾಸ್ಟ್ ಸ್ಟೆಪ್ ಈಸ್ ಆ್ಯಕ್ಚುಲಿ ಇದು ಫಸ್ಟಿಗೆ ಆಗುತ್ತೆ. ಯಾವುದೇ ಟೆನ್ಸಸ್ ಇರಲಿ ಅದು ಪಾಸ್ಟ್ಗೆ ಬದಲಾಯಿಸ್ತೀವಿ. ಸೊ ಎಕ್ಸಾಂಪಲ್ ಯಾಮ್ ಈಸ್ ಆರ್ ಇದ್ದರೆ ವಾಸ್ ಆರ್ ಯೂಸ್ ಮಾಡಿರಿ, ಹ್ಯಾಸ್ ಆವ್ ಇದ್ದರೆ ಹ್ಯಾಡ್ ಯೂಸ್ ಮಾಡಿರಿ, V2 ಇದ್ದರೆ ಹ್ಯಾಡ್ ಪ್ಲಸ್ V3 ಯೂಸ್ ಮಾಡಿರಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ, ಸೊ ಹಾಗಾದ್ರೆ ಈಗ ನೀವು ಇದನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ಇಷ್ಟೆಲ್ಲ ಆದ ನಂತರ ನಾವು ಇವಾಗ ಎಲಿಜಿಬಲ್ ಇದ್ದೀವಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಅಂತ. ಸ್ವಾಮಿ ಸೆಡ್ ಟು ಹಿಸ್ ಫಾದರ್. ಆ್ಯಂಡ್ ಫಸ್ಟ್ ನಾನು ಹೇಳಿದೆ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ನೋಡ್ತೀನಿ ರೀ. ಕೈಂಡ್ಸ್ ಆಫ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಇದೆ, ಅಸರ್ಟಿವ್ ಇದೆ, ಅಸರ್ಟಿವ್ ಫುಲ್ ಸ್ಟಾಪ್ ಇದೆ. ಅಸರ್ಟಿವ್ ಇದ್ದ ಕಾರಣಕ್ಕಾಗಿ ಯಾವುದು ಕಂಜಂಕ್ಷನ್ಸ್ ಯೂಸ್ ಮಾಡಬೇಕಾಗತ್ತೆ? ದ್ಯಾಟ್ ಅನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ನೋಡಿರಿ, ಇಲ್ಲಿ ಸ್ವಾಮಿ ಅಂತಿದೆ, ಅದನ್ನೇ ನೀಟಾಗಿ ಬರೀ. ಎಸ್ ಕ್ಯಾಪಿಟಲ್ ಇಸ್ ದೇರ್, ಸ್ವಾಮಿ. ನೀವು ಇನ್ನಷ್ಟು ನೀಟಾಗಿ ಬರೀತೀರಿ. ಸೆಡ್ ಟು ಇದ್ದುದನ್ನು ಟೋಲ್ಡ್ಗೆ ಬದಲಾಯಿಸ್ಕೋರಿ. ಓಕೆ, ಇಬ್ಬರು ಹೇಳಿ ಸ್ಪೀಕರ್ ಆ್ಯಂಡ್ ಲಿಸ್ನರ್ಸ್ ಇಬ್ಬರು ಅದಾರಲ್ಲ, ಸೊ ಅದಕ್ಕಾಗಿ ಟೋಲ್ಡ್ ಅಂತ ಬದಲಾಯಿಸ್ತೀನಿ. ಟೋಲ್ಡ್ ಹಿಸ್ ಫಾದರ್ ಅಂತ ಬರೀರಿ. ಓಕೆ ಸರ್, ಇದಾದ ನಂತರ ಸರ್ ಇದೆಲ್ಲ ನೀವು ಹೇಳಲೇ ಇಲ್ಲಲ್ಲ ಸ್ಟಾರ್ಟಿಂಗ್. ಹೌದು, ನಾನು ಯಾಕೆ ಹೇಳಿಲ್ಲ ಅಂದ್ರೆ ಆಲ್ರೆಡಿ ಅವರು ನಿಮ್ಮ SSLC ಎಕ್ಸಾಮ್ದಲ್ಲಿ ಕೊಟ್ಟಿರ್ತಾರೆ. ಟೋಲ್ಡರ್ ಕೊಟ್ಟಿರ್ತಾರೆ, ಆಸ್ಟ್ರ ಅವರೇ ಕೊಟ್ಟಿರ್ತಾರೆ, ರಿಪ್ಲೈಡರ್ ಅವರೇ ಕೊಟ್ಟಿರ್ತಾರೆ, ಕನ್ವರ್ಜೇಷನ್ದಲ್ಲಿ ಕೊಟ್ಟಿರ್ತಾರೆ. ಸೊ ಆನ್ಸರ್ದಲ್ಲಿ ಇಷ್ಟು ಅರ್ಧ ಇಷ್ಟು ಕೊಟ್ಟಿರ್ತಾರೆ. ಓಕೆ, ಇದಾದ ನಂತರ ನೀವು ಮಾಡಬೇಕಾಗಿದ್ದು ಸ್ವಾಮಿ ಸೆಡ್ ಟು ಹಿಸ್ ಫಾದರ್ ಯುವರ್ ಆಫೀಸ್ ರೂಮ್ ಇಸ್ ಡಸ್ಟಿ ಅಂತ ಸ್ಟೇಟ್ಮೆಂಟ್ ಇದೆ. ಅದನ್ನು ನಾವು ಚೇಂಜ್ ಮಾಡಬೇಕಾದ್ರೆ ಏನು ಮಾಡಬೇಕು ನೋಡಿರಿ. ಸ್ವಾಮಿ ಟೋಲ್ಡ್ ಹಿಸ್ ಫಾದರ್ ಅಂತ ಮಾಡಿದ್ದೀನಿ. ಸೊ ವಿ ಹ್ಯಾವ್ ಟು ರಿಮೂವ್ ಕಾಮನ್ ಆ್ಯಂಡ್ ಡಬಲ್ ಇನ್ನೊಂದು ಕಾಮನ್ನು. ಸೊ ಇದನ್ನು ಯಾಕೆ ತೆಗಿಬೇಕು ಅನ್ನೋದು ಹೇಳಿದೆ ನಾನು. ಕಂಜಂಕ್ಷನ್ಸ್ ಯೂಸ್ ಮಾಡಬೇಕಾಗತ್ತ, ಎರಡು ವಾಕ್ಯನ ಜಾಯಿಂಟ್ ಮಾಡಬೇಕಾದ್ರೆ ಕಂಜಂಕ್ಷನ್ಸ್ ಅಸರ್ಟಿವ್ ಇದೆ ರೀ, ಅದಕ್ಕಾಗಿ ದ್ಯಾಟ್ ಅನ್ನೋದನ್ನು ನಾನು ಕಂಜಂಕ್ಷನ್ ಆಗಿ ಯೂಸ್ ಮಾಡ್ತಾ ಇದ್ದೇವೆ ಇಲ್ಲಿ. ಇವರ್ ಇದೆ ರೀ, ನಾನು ಹೇಳಿದೆ ಪ್ರೊನೌನ್ಸ್ಗಳು ಯಾವುದೇ ಇರಲಿ ಥರ್ಡ್ ಪರ್ಸನ್ಸ್ಗೆ ಮಾಡಿರಿ ಅಂತೇಳಿ. ಸೊ ಇವರ್ ಇದ್ದರೆ ಹುಡುಗ ಇದ್ದರೆ ಹೀಸ್ ಮಾಡಿರಿ, ಹುಡುಗಿ ಇದ್ದರೆ ಹರ್ ಮಾಡಿರಿ. ಸೊ ಇಲ್ಲಿ ಜೆಂಟ್ಸ್ ಅದಾರೆ, ಅದಕ್ಕಾಗಿ
ಹೀಸ್ ಅಂತ ಮಾಡ್ತೇವೆ ನೋಡಿ, ಪ್ರೊನೌನ್ಸ್ ಚೇಂಜ್ ಮಾಡ್ತೇವೆ. ಆಫೀಸ್ ಇದೆನಾ ಆಫೀಸ್ನೇ ಬರೀರಿ, ನೀಟಾಗಿ ಬರೀರಿ ಮಾಡಿ ಸ್ಟೂಡೆಂಟ್ಸ್. ರೂಮ್ ಇದೆನಾ ರೂಮ್ ಅಂತ ಬರೀರಿ. ಹಾಂ, ಈಸ್ ಯಾಮ್ ಈಸ್ ಆರ್ ಬಂದಿತ್ತಂದರೆ ನಾನು ಹೇಳಿದೆ ವಾಸ್ಗರೆ ಚೇಂಜ್ ಮಾಡಿರಿ, ವರ್ಗರೆ ಚೇಂಜ್ ಮಾಡಿ, ಯಾವುದು ಇದಕ್ಕೆ ಸೂಟೇಬಲ್ ಆಗುತ್ತೆ ಆ ಸಬ್ಜೆಕ್ಟ್ ಸೂಟೇಬಲ್ ಆಗಿರಬೇಕು. ಸೊ ಇಲ್ಲಿ ಸಿಂಗ್ಯುಲರ್ ಯೂಸ್ ಮಾಡಬೇಕಾಗುತ್ತೆ. ಆಫೀಸ್ ರೂಮ್ ಇದೆ, ರೂಮ್ಸ್ ಇದ್ದರೆ ಓವರ್ ಅಂತ ಯೂಸ್ ಮಾಡ್ತಿದ್ದೀವಿ. ಸೊ ಅದಕ್ಕಾಗಿ ವಾಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಡಸ್ಟಿ ಇದೆ, ಡಸ್ಟಿ ಅಂತ ಆ್ಯಸ್ ಇಟ್ ಇಸ್ ಬರೀರಿ, ಫುಲ್ ಸ್ಟಾಪ್ ಕೊಡ್ರಿ, ಮುಗೀತು, ಪರ್ಫೆಕ್ಟ್ ಆನ್ಸರ್. ಓಕೆ, ಸ್ವಾಮಿ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ಹಿಸ್ ಆಫೀಸ್ ರೂಮ್ ವಾಸ್ ಓಕೆ ಡಸ್ಟಿ. ಸ್ಪೆಲ್ಲಿಂಗ್ ವಾಯ್ ಬರಿಬೇಕಿತ್ತು. ಓಕೆ ರೈಟಾ? ಸ್ವಲ್ಪ ಅರ್ಥ ಆಯಿತು ಅಂದ್ಕೊಂಡಿದ್ರೆ ಅಥವಾ ಭಾಷೆ ಜನರಿಗೆ ಅರ್ಥ ಆಗಿರಬೇಕು ಫಸ್ಟ್ ಸ್ಟೆಪ್ಪಿಗೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಸ್ವಾಮಿ ಕಂಪ್ಲೇಂಟ್ ಅಂತ ಯೂಸ್ ಮಾಡೋದು. ಹಾಂ ಸಾರಿ, ಸೊ ಇಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಅಂತ ಯೂಸ್ ಮಾಡಿರಿ. ಓಕೆ, ಅವರೇ ಇಲ್ಲಿ ತನಕ ಅವರೇ ಕೊಟ್ಟಿರ್ತಾರೆ. ಸೊ ಕಂಪ್ಲೇಂಟ್ ಟು ಹಿಸ್ ಫಾದರ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ತನಕ ಅವರೇ ಕೊಟ್ಟಿರ್ತಾರೆ. ದಟ್ ಈಸ್ ಆಫೀಸ್ ರೂಮ್ ವಾಸ್ ಡಸ್ಟಿ. ಬ್ಯೂಟಿಫುಲ್. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ದ ಬರ್ಗ್ಲರ್ ಕ್ರೈಡ್. ಪೇಷನ್ಸ್ ಅಲ್ರಿ, ಭಾಳಷ್ಟು ಈಸಿ ಆದ ವೇದಲ್ಲಿ ಮಾಡೋಣ. ಅವಸರ ಮಾಡೋದು ನಾನು ಆಲ್ರೆಡಿ ಎಷ್ಟೋ ಫಾಸ್ಟ್ ವಿಡಿಯೋ ಮಾಡಿದ್ದೀನಿ, ಬಟ್ ಅದು ನಾನು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇಲ್ಲ. ಅದಕ್ಕಾಗಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ದ ಬರ್ಗ್ಲರ್ ಕ್ರೈಡ್ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತ ಚೀರ್ತಾನಂತ ಬರ್ಗ್ಲರ್. ಓಕೆ, ಸೊ ಇದನ್ನು ನಾನು ನೋಡ್ತೀನಿ, ಸಿಂಪಲ್ ವಾಕ್ಯ ಇದೆ ರೀ, ಅಸರ್ಟಿವ್ ಇದೆ. ಅದಕ್ಕಾಗಿ ಸೇಮ್ ಆ್ಯಸ್ ಇಟ್ ಈಸ್ ದ ಬರ್ಗ್ಲರ್, ಸೇಮ್ ಸ್ಪೆಲ್ಲಿಂಗ್. ಯು ಶುಡ್ ನಾಟ್ ಮೇಕ್ ಮಿಸ್ಟೇಕ್ಸ್ ವೈಲ್ ಯು ಆರ್ ರೈಟಿಂಗ್ ದ ಸ್ಪೆಲ್ಲಿಂಗ್. ನೋ, ಸೊ ಕ್ರೈಡ್ ಇದೆ, ಕ್ರೈಡ್ ಅಂತ ಬರಿತೀವಿ. ಯಾರಿಗೆ ಅನ್ನೋದು ಕೊಟ್ಟಿಲ್ಲ ಅಷ್ಟೇ ಇರ್ಲಾಕ. ಸೊ ಐ ವಾಂಟ್ ಟು ಜಾಯಿನ್ ದೀಸ್ ಟೂ ಸೆಂಟೆನ್ಸಸ್ ಜಾಯಿನ್ ಮಾಡಬೇಕಾದ್ರೆ ಸೊ ಅಸರ್ಟಿವ್ ಇದೆ, ದ್ಯಾಟ್ ಅನ್ನೋ ಕಂಜಂಕ್ಷನ್ಸ್ ಯೂಸ್ ಮಾಡ್ತೀನಿ. ದ ಬರ್ಗ್ಲರ್ ಕ್ರೈಡ್ ದ್ಯಾಟ್. ಸೊ ಇವು ಎರಡು ಹೋದು, ಡಿಲೀಟ್ ಅದು. ಸಮಥಿಂಗ್ ಇದೆ, ಸಮಥಿಂಗ್ ಎಸ್ ಸ್ಮಾಲ್ ಲೆಟರ್ ಬರೀರಿ, ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀರಿ. ಸಮಥಿಂಗ್ ನಾ ಹೇಳಿದೆ ಹ್ಯಾಸ್ ಹ್ಯಾವ್ ಬಂದರೆ ವಿ ಹ್ಯಾವ್ ಟು ಚೇಂಜ್ ಟು ಹ್ಯಾಡ್ಗೆ ಚೇಂಜ್ ಮಾಡಿರಿ. ಸೊ ಇಲ್ಲಿ ಹ್ಯಾಸ್ ಇದ್ದದನ್ನು ಹ್ಯಾಡ್ ಮಾಡ್ತೀನಿ. ಸೊ ಸೇಮ್ ಬಿಟನ್ ಇದೆ, ಯಾವುದೇ ಟೆನ್ಸಸ್ನ ಇಲ್ಲಿ ಚೇಂಜ್ ಮಾಡಬೇಡ್ರಿ. ಓಕೆ, ಬಿಟನ್. ಮೀ ಇದ್ದುದು ಬರ್ಗ್ಲರ್ ಆತನಿಗೆ ಕಚ್ತಾನಂತ. ಇಲ್ಲಿ ಹುಡುಗ ಇರೋ ಕಾರಣಕ್ಕಾಗಿ ಹಿಮ್ ಮಾಡ್ತೀನಿ, ಹುಡುಗಿ ಇದ್ದರೆ ಹರ್ ಮಾಡ್ತಿದ್ದೇವೆ, ಮುಗೀತು, ಇಷ್ಟೇ. ಓಕೆ, ದ ಬರ್ಗ್ಲರ್ ಕ್ರೈಡ್ ದ್ಯಾಟ್ ಸಮಥಿಂಗ್ ಹ್ಯಾಡ್ ಬಿಟನ್ ಹಿಮ್. ಓಕೆ, ಇಲ್ಲಿ ಯಾರಿಗೂ ಸ್ಪೆಲ್ಲಿಂಗ್ ಗೊತ್ತಾಗದಿದ್ದರು. ಸೊ ಈಸಿ ಇದಾವಲ್ಲ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ಬಲೇಶ್ವರ್ ಸೆಡ್ ಮೈ ಸಿಸ್ಟರ್ ಇಸ್ ಇಂಜೂರ್ಡ್ ಅಂತ ಇದೆ. ಸೊ ನಾನು ವಾಕ್ಯ ನೋಡ್ತೀನಿ, ಅಸರ್ಟಿವ್ ಸೆಂಟೆನ್ಸ್ ಇದೆ ರೀ. ಅಸರ್ಟಿವ್ ಇದ್ದರೆ ಸೇಮ್ ಬರಿತೀನಿ, ಬಲೇಶ್ವರ್. ಯು ಕ್ಯಾನ್ ಆಲ್ಸೋ ಯು ಹ್ಯಾವ್ ಟು ಚೇಂಜ್ ಇನ್ ಯುವರ್ ಮೈಂಡ್. ನೀವು ನೆಕ್ಸ್ಟ್ ವರ್ಡ್ ಏನು ಬರ್ತೈತಿ ಇದು ಮಾಡಿಕೊಡ್ರಿ. ಸೆಡ್ ಸೆಡ್ ಅಂತ ಬರಿತೀನಿ. ನೆಕ್ಸ್ಟ್ ಬಲೇಶ್ವರ್ ಸೆಡ್ ಅಂತ ಬರೆದು ಎರಡನ್ನೂ ಜಾಯಿಂಟ್ ಮಾಡಬೇಕಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ದ್ಯಾಟ್ ಅನ್ನೋ ಕಂಜಂಕ್ಷನ್ ಯೂಸ್ ಮಾಡ್ತೀನಿ. ಮೈ ಸಿಸ್ಟರ್ ಅಂದರೆ ಇಲ್ಲಿ ಬಲೇಶ್ವರ್ನ, ಬಲೇಶ್ವರ್ ಅಂದರೆ ಹೀಸ್ ಅಂತ ಥರ್ಡ್ ಪರ್ಸನ್ ಚೇಂಜ್ ಮಾಡ್ತೀನಿ. ಸಿಸ್ಟರ್ ಸೇಮ್ ರೀ, ಸಿಸ್ಟರ್. ಈಸ್ ಏನಾಗಬೇಕು, ಎಸ್ ವೆರಿ ಗುಡ್, ವಾಸ್ ಆಗಬೇಕಾಗತ್ತೆ. ಸೊ ಇಂಜೂರ್ಡ್, ಮುಗೀತು, ಫುಲ್ ಸ್ಟಾಪ್. ಸೊ ಅದನ್ನೇ ಇದು ನಿಮಗೆ ಕೊಡ್ತೀನಿ, ಯಾಕಂದರೆ ಸ್ಪೆಲ್ಲಿಂಗ್ ನಿಮಗೇನು ಗೊತ್ತಾಗಲ್ಲ. ಬಲೇಶ್ವರ್ ಸೆಡ್ ದ್ಯಾಟ್ ಹಿಸ್ ಸಿಸ್ಟರ್ ವಾಸ್ ಇಂಜೂರ್ಡ್. ಬ್ಯೂಟಿಫುಲ್. ಆ್ಯಂಡ್ ನೆಕ್ಸ್ಟ್ ಒನ್, ಬಲೇಶ್ವರ್ ಸೆಡ್ ಟು ದಿನೇಶ್ ಯುವರ್ ಸಿಸ್ಟರ್ ರೂಮ್ ಹ್ಯಾಸ್ ಫಾಲನ್ ಆಫ್ ಅ ಟ್ರೈನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತೀನಿ, ಸಿಂಪಲ್ ವಾಕ್ಯ ಇದ್ದಾರೆ, ಫುಲ್ ಸ್ಟಾಪ್ ಇದೆ. ಸೇಮ್ ಬಲೇಶ್ವರ ಆ್ಯಸ್ ಇಟ್ ಈಸ್ ಬರೀರಿ. ಓಕೆ, ನೆಕ್ಸ್ಟ್ ಏನಾಗಬೇಕು ಹೇಳ್ರಿ, ಸೆಡ್ ಟು ಇದ್ದುದನ್ನು ಟೋಲ್ಡ್ಗೆ ಬದಲಾಯಿಸ್ತೀನಿ. ದಿನೇಶ್ಗೆ ಹೇಳ್ತಾನಂತ ಇವೆರಡನ್ನೂ ರಿಮೂವ್ ಮಾಡಿ ದ್ಯಾಟ್ ಅನ್ನೋದು ಕಂಜಂಕ್ಷನ್ಸ್ ಹಾಕ್ತೀನಿ. ಯುವರ್ ಇದ್ದದಕ್ಕೆ ಹೀಸ್ ಅಂತ ಹಾಕ್ತೀನಿ, ಯಾಕೆ ಹುಡುಗ ಇದ್ದಾರೆ, ಜೆಂಟ್ಸ್ ಇದ್ದಾರೆ. ಸಿಸ್ಟರ್ ಇದ್ದಕ್ಕೆ ಸಿಸ್ಟರ್ ಆ್ಯಸ್ ಇಟ್ ಈಸ್ ಕಾಪಿ ಪೇಸ್ಟ್. ರೋಮ ಇದ್ದಾಳೆ, ರೋಮ. ಹ್ಯಾಸ್ ಇದ್ದರೆ ಮಾಡಿ ಸ್ಟೂಡೆಂಟ್ಸ್ ಹ್ಯಾಡ್ಗೆ ಚೇಂಜ್ ಮಾಡಿರಿ ಅಂತ ಹೇಳಿದೆ. ಫಾಲನ್ ಇದ್ದರೆ ಫಾಲನ್. ಆಫ್ ಅ ಟ್ರೈನ್, ಫುಲ್ ಸ್ಟಾಪ್, ಪರ್ಫೆಕ್ಟ್. ಎಷ್ಟು ಈಸಿ ನೋಡಿರಿ. ಸೊ ಇಲ್ಲಿ ಇನ್ಫಾರ್ಮ್ಡ್ ಅಂತ ಯೂಸ್ ಮಾಡಂದರೆ ಇನ್ಫಾರ್ಮ್ಡ್ ಅಂತ ಯೂಸ್ ಮಾಡಿ, ಇಲ್ಲಿ ಟೋಲ್ ತೆಗೆದು ಇನ್ಫಾರ್ಮ್ಡ್ ಅಂತ ಹಚ್ಚರಿ, ಮುಗಿತು, ಇಷ್ಟೇ, ಮತ್ತೇನಿಲ್ಲ. ಸೊ ಬಲೇಶ್ವರ್ ಇನ್ಫಾರ್ಮ್ ದಿನೇಶ್ ದ್ಯಾಟ್ ಹೀ ಸಿಸ್ಟರ್ ರೋಮ ಹ್ಯಾಡ್ ಫಾಲನ್ ಆಫ್ ಅ ಟ್ರೈನ್. ಪರ್ಫೆಕ್ಟ್. ಆ್ಯಂಡ್ ರಾಜು ಆಸ್ಟು ಆರ್ ಯು ವರ್ಕಿಂಗ್ ಇನ್ ದಿಸ್ ಕಂಪನಿ. ನೋಡಿರಿ, ಎಲ್ಲ ಕೈಂಡ್ಸ್ ಆಫ್ ಸೆಂಟೆನ್ಸ್ ಸರ್ ಅವೇನು ಈಸಿ ಇತ್ತು ಸರ್, ಇವಾಗ ಚೇಂಜ್ ಆಗ್ತಾ ನೋಡಿರಿ, ಈಸಿ ಟು ಡಿಫಿಕಲ್ಟ್ ಮೆಥಡ್. ಓಕೆ, ಸೊ ಇವಾಗ ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ರಾಜು ಕೇಳ್ತಾನಂತ
ರಾಜು ಆಸ್ಟ್ ಓಕೆ, ಎರಡು ಸೆಂಟೆನ್ಸ್ ಜಾಯಿನ್ ಮಾಡಬೇಕಾದ್ರೆ ಕಂಜಂಕ್ಷನ್ ಯಾವುದು ಯೂಸ್ ಮಾಡಬೇಕಾಗತ್ತೆ ಕಮೆಂಟ್ ಮಾಡಿರಿ ಕ್ವಿಕ್ಕಾಗಿ. ಎಸ್ ಅಫ್ಕೋರ್ಸ್. ಸೊ ಇಲ್ಲಿ ನಾವು ಕಂಜಂಕ್ಷನ್ ಏನು ಯೂಸ್ ಮಾಡ್ತೇವೆ ಅಂತಂದರೆ, ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆಯಲ್ಲ, ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋ ಕಾರಣಕ್ಕಾಗಿ ನಾವು ಇಫ್ಫರೇ ಯೂಸ್ ಮಾಡಬೇಕು, ಕ್ವಶನ್ ವರ್ಡಲ್ಲಿ ಯೂಸ್ ಮಾಡಬೇಕು. ಸೊ ಕ್ವಶನ್ ವರ್ಡ್ ಇದ್ದರೆ ಕ್ವಶನ್ ವರ್ಡ್ ಯೂಸ್ ಮಾಡಬೇಕು, ಬಟ್ ಕ್ವಶನ್ ವರ್ಡ್ ಇಲ್ಲ ಇಲ್ಲಿ, ಅದಕ್ಕಾಗಿ ವಿ ಹ್ಯಾವ್ ಟು ಯೂಸ್ ಇಫ್ ಅನ್ನೋದನ್ನು ಯೂಸ್ ಮಾಡಿರಿ. ಮುಗೀತು, ಒಂದು ಸ್ಟೆಪ್ ಕ್ಲಿಯರ್ ಆಯಿತು. ಸೊ ನಾನು ಹೇಳಿದೆ ಅಸರ್ಟಿವ್ ಮಾಡಿರಿ, ಯಾವುದೇ ಸೆಂಟೆನ್ಸಲ್ಲಿ ಇಂಟ್ರಾಕ್ಟಿವ್ ಇದ್ದರೆ ಎಕ್ಸ್ಕ್ಲಮೇಟಿವ್ ಅಸರ್ಟಿವ್ ಚೇಂಜ್ ಮಾಡಿರಿ. ಆರ್ ಯು ಇದ್ದುದನ್ನು ಯು ಆರ್ ಮಾಡಿರಿ ಮೈ ಸ್ಟೂಡೆಂಟ್ಸ್. ಯು ಆರ್ ವರ್ಕಿಂಗ್ ಇನ್ ದಿಸ್ ಕಂಪ್ನಿ ಫುಲ್ ಸ್ಟಾಪ್ ಕೊಡ್ರಿ, ಮುಗೀತು. ಇಷ್ಟಕ್ಕೆ ಮುಗಿಯಲ್ಲ. ರಾಜು ಆಸ್ಟ್ ಇಫ್ ಯು ಇದ್ದುದನ್ನು ಥರ್ಡ್ ಪರ್ಸನ್ ಚೇಂಜ್ ಮಾಡಬೇಕು. ಹಿಯರ್ ಯೂಸ್ ಮಾಡಿ, ಶಿಯರ್ ಯೂಸ್ ಮಾಡಿರಿ. ಹುಡುಗ ಇದ್ದರೆ ಹಿ, ಹುಡುಗ ಇದ್ದರೆ ಶಿ. ಯಾಮ್ ಇಸ್ ಆರ್ ಇದ್ದರೆ ವಾಸ್ ವರ್ಗೆ ಚೇಂಜ್ ಮಾಡಿರಿ. ಹೀಗಿರೋ ಕಾರಣಕ್ಕೆ ವಾಸ್ ಮಾಡಿರಿ, ಮುಗೀತು, ಫುಲ್ ಸ್ಟಾಪ್. ರಾಜು ಆಸ್ಟ್ ಇಫ್ ಹಿ ವಾಸ್ ವರ್ಕಿಂಗ್ ಇನ್ ದಿಸ್ ಕಂಪ್ನಿ ಇದ್ದದನ್ನು ದ್ಯಾಟ್ ಕಂಪ್ನಿ ಮಾಡಿರಿ. ದಿಸ್ ಇದು ಸಮ್ ವರ್ಡ್ಸ್ ಚೇಂಜಸ್ ಆಗ್ತವೆ, ಮುಗೀತು. ಓಕೆ, ಕ್ಲಿಯರ್ ಆಯಿತಾ? ಇಲ್ಲಿ ಕ್ವಶನ್ ಮಾಡಿದ್ದಾರೆ. ಓಕೆ, ರಿಪೋರ್ಟಿಂಗ್ ಆಸ್ಟ್ ರಿಪ್ಲೈ ಆಸ್ಟ್ ಅಂತ ಯೂಸ್ ಮಾಡಿದೆ. ಓಕೆ, ರಾಜು ಟೋಲ್ಡ್ ರಾಜು ದ್ಯಾಟ್ ಹಿ ಹ್ಯಾಡ್ ಜಾಯಿನ್. ನೆಕ್ಸ್ಟ್ ಈ ವಾಕ್ಯನೂ ಚೇಂಜ್ ಮಾಡೋಣ, ಒಂದು ನಿಮಿಷ. ಸೊ ಇದು ಒಂದು ಚೇಂಜ್ ಮಾಡಿದ್ದೀವಿ, ಅದು ಒಂದೇ ಆ್ಯಕ್ಚುಲಿ ಕೊಟ್ಟಿದ್ರು, ಬಟ್ ನಾವು ಎಲ್ಲನೂ ಚೇಂಜ್ ಮಾಡೋಣ. ಸೊ ಈಗ ರಿಪ್ಲೈಡ್ ಮಾಡಿದ್ದಾರೆ. ರಾಕೇಶ್ ರಿಪ್ಲೈಡ್, ಇವೆರಡೂ ಅಗ್ರೀಡ್, ಅದು ಇದು ಬಿಡ್ರಿ. ಸೊ ಅಂಡರ್ಲೈನ್ ಇಲ್ಲಿಂದನೇ ಇತ್ತದು. ಓಕೆ, ರಿಪ್ಲೈಡ್ ಇಲ್ಲಿ ಎರಡನ್ನೂ ಜಾಯಿಂಟ್ ಮಾಡಬೇಕಾದ್ರೆ ದ್ಯಾಟ್ ಅನ್ನೋದನ್ನು ಹಚ್ಚಿದ್ದೇವೆ ನೋಡ್ರಿ. ಆ ಇದ್ದರೆ ಹಿ ಚೇಂಜ್ ಮಾಡ್ತೀವಿ. ಜಾಯಿಂಟ್ V2 ಇದೆ ಮಾಡಿ ಸ್ಟೂಡೆಂಟ್ಸ್. V2 ಇದ್ದರೆ ಹ್ಯಾಡ್ ಪ್ಲಸ್ V3 ಮಾಡಿರಿ ಅಂತ ಹೇಳಿದ್ದೀನಿ ನಾನು ಫಸ್ಟಿಗೆ. ಸೊ ಇಲ್ಲಿ ಹ್ಯಾಡ್ ತೊಗೊಂಡಿದ್ದೀವಿ ಆ್ಯಂಡ್ ಜಾಯಿನ್ ಮಾಡಿದ್ದೀವಿ. ದಿಸ್ ಇದ್ದುದನ್ನು ದ್ಯಾಟ್ ಮಾಡಿದ್ದೀವಿ. ಕಂಪನಿ ಲಾಸ್ಟ್ ಇಯರ್ ಇದ್ದುದನ್ನು ದ ಪ್ರೀವಿಯಸ್ ಇಯರ್ ಅಂತ ಮಾಡ್ತೀವಿ. ದ ಲಾಸ್ಟ್ ಇಯರ್ ಇದ್ದುದನ್ನು ಪ್ರೀವಿಯಸ್ ಇಯರ್ ಅಂತ ಮಾಡಬೇಕಾಗತ್ತೆ, ಮುಗೀತು. ಸೊ ಇಲ್ಲಿ 5 and 6 ಕಂಪ್ಲೀಟೆಡ್ ಅನ್ನು 5 and 6 ಎರಡು ಸೆಂಟೆನ್ಸಸ್ ಕಂಪ್ಲೀಟ್ ಮಾಡಿದ್ವಿ. ಲತಾ ಕೇಳ್ತಾರೆ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳ್ತಾರೆ. ಸೊ ಇದನ್ನು ಚೇಂಜ್ ಮಾಡೋಣ. ಲತಾ ಆಸ್ಟ್, ಓಕೆ, ಎರಡನ್ನೂ ಜಾಯಿಂಟ್ ಮಾಡಬೇಕಾದ್ರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ WH ಕ್ವಶನ್ ಇದ್ದರೆ ಅದನ್ನೇ ಯೂಸ್ ಮಾಡಿ. ಸ್ಮಾಲ್ ಲೆಟರ್ ಫಸ್ಟ್ ಲೆಟರ್ ಬಿ ಶುಡ್ ಬಿ. ಆ್ಯಂಡ್ ಆರ್ ಯು ಇದ್ದುದನ್ನು ಯು ಆರ್ ಮಾಡಿರಿ, ಸಿಂಪಲ್ ವಾಕ್ಯ ಆಯಿತು. ಡೂಯಿಂಗ್ ಇದನ್ನು ಡೂಯಿಂಗ್ ಮಾಡಿ ಫುಲ್ ಸ್ಟಾಪ್ ಕೊಡ್ರಿ, ಒಂದಾಯಿತು. ಸೊ ನೆಕ್ಸ್ಟ್ ಲತಾ ಆಸ್ಟ್ ವಾಟ್ ಯು ಇದ್ದದ್ದು ಹಿ ಸಿ ಇಟ್ ಅಲ್ಲಿ ಹುಡುಗಿ ಅದಾವ, ಶಿ ಅಂತ ಯೂಸ್ ಮಾಡ್ತೀವಿ. ಆಮ್ ಇಸ್ ಆರ್ ಇದ್ದರೆ ವಾಸ್ ವರ್ಗೆ ಚೇಂಜ್ ಮಾಡ್ತೀವಿ. ಡೂಯಿಂಗ್ ಶಿ ವಾಸ್ ಡೂಯಿಂಗ್. ಲತಾ ಆಸ್ಟ್ ವಾಟ್ ಶಿ ವಾಸ್ ಡೂಯಿಂಗ್, ಮುಗೀತು. ಓಕೆ, ಇದು ಒಂದು ವಾಕ್ಯ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಮಾಡೋದು ಹೇಳ್ತೀನಿ ನೋಡ್ರಿ. ನೆಕ್ಸ್ಟ್ 6, 7 and 8 ಆಗ್ತವೆ ಇಲ್ಲೇ. ನಿಖಿತಾ ರಿಪ್ಲೈಡ್ ಮಾಡ್ತಾಳೆ, ಎರಡನ್ನೂ ಜಾಯಿಂಟ್ ಮಾಡಿರಿ. ಏನಂತ ಸಿಂಪಲ್ ವಾಕ್ಯ ಇದೆ, ಅದಕ್ಕಾಗಿ ಇಲ್ಲಿ ಏನಂತ ಹಾಕ್ತಿದ್ದೀನಿ, ದ್ಯಾಟ್ ಅನ್ನೋ ಕಂಜಂಕ್ಷನ್ ಹಾಕ್ತೀನಿ. ಹುಡುಗಿ ಇದ್ದಾಳೆ, ಆ ಇದ್ದದ್ದು ಏನಾಗ್ತೈತಿ, ಶಿ ಆಗುತ್ತಾ. ಯಾಮ್ ಇಸ್ ಆರ್ ಇದ್ದರೆ ವಾಸ್ ವರ್ ವಾಸ್ ಹಾಕ್ತೀನಿ. ಕಂಪ್ಲೇಂಟಿಂಗ್ ಮಾ ಇದ್ದರೆ ಹರ್ ಅಂತ ಆಗುತ್ತಾ. ಮ್ಯಾಥ್ಸ್ ಹೋಮ್ವರ್ಕ್ ಫುಲ್ ಸ್ಟಾಪ್, ಮುಗಿಯುತ್ತೆ, ಇಷ್ಟೇ ರೀ. ಓಕೆ, ಎಷ್ಟು ಈಸಿ ನೋಡ್ರಿ. ನಾವು ಇಲ್ಲಿ ಎರಡು ಸೆಂಟೆನ್ಸ್ ಮಾಡ್ತೇವೆ, ಅಂದರೆ 8 ಸೆಂಟೆನ್ಸ್ ಕಂಪ್ಲೀಟ್. ಲತಾ ದ್ಯಾಟ್ ಶಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ಹೋಮ್ವರ್ಕ್, ಮುಗೀತು. ಆ್ಯಂಡ್ ನೆಕ್ಸ್ಟ್ ಅನಂತ್ ಸೇಡ್ ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್ ಅಂತ ಹೇಳ್ತಾರೆ. ಸೊ ಸಿಂಪಲ್ ವಾಕ್ಯ ಇದೆ ರೀ. ಅನಂತ್ ಸೆಡ್ ದ್ಯಾಟ್ ಅನ್ನೋದು ಹಚ್ತೀನಿ, ಸಿಂಪಲ್ ವಾಕ್ಯ ಇದೆ. ಇವೆರಡು ರಿಮೂವ್ ಅದು. ಸೊ ಆ ಇದ್ದದ್ದು ಹಿ ಅಂತ ಮಾಡ್ತೀವಿ. ಹ್ಯಾವ್ ಇದ್ದರೆ ಹ್ಯಾಡ್ ಅಂತ ಮಾಡಿರಿ. ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್, ಫುಲ್ ಸ್ಟಾಪ್, ಇಷ್ಟೇ. ಇಂಥದಕ್ಕೆ ನೀವು ರಿಪೋರ್ಟರ್ ಸ್ಪೀಚ್ ಭಾಳ ಟಫ್ ಫ್ರೀ ಅಂತ ತಿರ್ತೀರಿ. ಇಷ್ಟೆಲ್ಲ ಈಸಿ ಇದೆ ನೋಡ್ರಿ. ಓಕೆ, ಅದನ್ನೇ ವಿಶ್ ಅಂತ ಯೂಸ್ ಮಾಡಂತಂದ್ರೆ ಅಷ್ಟೇ. ಅನಂತ್ ಎಕ್ಸ್ಪ್ರೆಸ್ಡ್ ಹಿಸ್ ವಿಶ್ that he had always wanted to hear him and see him. ಮುಗಿದು. And Smita said to Anant, he will come with the tabla ustad and they will play for you tomorrow morning ಅಂತ ಹೇಳ್ತಾರೆ ಸ್ಮಿತಾ. ಸೇಮ್ ಬರೀರಿ. ಸ್ಮಿತಾ said to ಇದ್ದುದನ್ನು ಟೋಲ್ಡ್ ಅಂತ ಮಾಡ್ತೀನಿ, ಅನಂತಗೆ ಹೇಳ್ತಾರಂತ. ಸೊ ಇವೆರಡು ರಿಮೂವ್ ಮಾಡಿ ಸಿಂಪಲ್ ವಾಕ್ಯ ಇದೆ, ಅದಕ್ಕಾಗಿ ದ್ಯಾಟ್ ಅನ್ನೋದನ್ನು ಹಚ್ತೀನಿ. ಹಿ, ಓಕೆ, ಯಾರು, ಆತನೇ, ಹುಡುಗ. ಹಿ ಇದ್ರೆ ಹಿ. ವಿಲ್ ಇದ್ದದನ್ನು ವುಡ್ ಮಾಡಿ. ಸೊ ಕಮ್ ವಿತ್ ದ ತಬ್ಲಾ ಉಸ್ತಾದ್ ಆ್ಯಂಡ್ ದೇ. ವಿಲ್ ಇದ್ದರೆ
ವಿಲ್ ಇದ್ದದನ್ನು ವುಡ್ ಮಾಡಿರಿ. ಪ್ಲೇ ಫಾರ್ ಹಿಮ್, ಯು ಇದ್ದರೆ ಆತನಿಗೆ. ಟುಮಾರೋ ಮಾರ್ನಿಂಗ್ ಇದ್ದರೆ ದ ನೆಕ್ಸ್ಟ್ ಮಾರ್ನಿಂಗ್, ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ಬರಿಬೋದು. ಟುಮಾರೋ ಮಾರ್ನಿಂಗ್ ಅಂತ ಬರೆದ್ರು ಸರ್ ಏನೋ ಮಾರ್ಕ್ಸ್ ಕಟ್ ಮಾಡ್ತಾರೆ, ಹಾಗೇನಿಲ್ಲ, ಅಪ್ರೂಪ್ ಅದ ಆ ರೀತಿ ಮಾರ್ಕ್ಸ್ ಕಟ್ ಮಾಡೋದು. ಓಕೆ, ಸೊ ಆನ್ಸರ್ ಇಸ್ ದೇರ್. ಸ್ಮಿತಾ ಟೋಲ್ಡ್ ಅನಂತ್ ದ್ಯಾಟ್ he would come with the tabla ustad and they would play for him the next morning. ಮುಗಿತು. ಫಾದರ್ ಆಸ್ಟ್ ವಾಟ್ ಆರ್ ಯು ಡೂಯಿಂಗ್ ಸತೀಶ್ ಅಂತ ಕೇಳ್ತಾರೆ. ಇದನ್ನು ನಾವು ಇಂಟರಾಕ್ಟಿವ್ ಸೆನ್ಸ್ ಮಾಡೋ ರಿಪೋರ್ಟರ್ ಸ್ಪೀಚ್ ಮಾಡೋಣ. ಫಾದರ್ ಆಸ್ಟ್ ಮಾಡ್ತಾರೆ, ಆಸ್ಟ್ ಕೇಳ್ತಾರೆ ಯಾರಿಗೆ? ಸತೀಶ್ಗೆ. ಇವೆರಡು ರಿಮೂವ್ ಮಾಡ್ತೀನಿ. ಕ್ವಶನ್ ವರ್ಡ್ ಇದೆ ಅದನ್ನೇ ತಗೊಳ್ರಿ ಆ್ಯಸ್ ಅ ಕಂಜಂಕ್ಷನ್. ವಾಟ್ ಆರ್ ಯು ಇದ್ದದನ್ನು ಯು ಆರ್ ಮಾಡ್ಕೋರಿ, ಯು ಆರ್ ಮಾಡಿದೆ. ಸೊ ಯು ಇದ್ದುದನ್ನು ಹಿ ಅಂತ ಮಾಡ್ತೀನಿ, ಆರ್ ಇದ್ದರೆ ವಾಜ್ ಓವರ್ದಲ್ಲಿ ವಾಜ್ ಮಾಡ್ತೀನಿ. ಡೂಯಿಂಗ್ ಮುಗೀತು. ಫಾದರ್ ಆಸ್ಕ್ಡ್ ಸತೀಶ್ ವಾಟ್ ಹಿ ವಾಸ್ ಡೂಯಿಂಗ್, ಫುಲ್ ಸ್ಟಾಪ್ ಯು ಶುಡ್ ಗಿವ್. ಓಕೆ, ನೆಕ್ಸ್ಟ್ ವಾಕ್ಯ ಇನ್ನೊಂದಿದೆ. ಅವರು ಆ್ಯಕ್ಚುಲಿ ನಿಮಗೆ ಒಂದೇ ಚೇಂಜ್ ಮಾಡೋದು ಕೊಟ್ಟಿದ್ರು, ಬಟ್ ನಾನು ಈ ಎಲ್ಲನೂ ಚೇಂಜ್ ಮಾಡ್ತಿದ್ದೀನಿ. ಸತೀಶ್ ರಿಪ್ಲೈಡ್ ಮಾಡ್ತಾರೆ, ಸಿಂಪಲ್ ವಾಕ್ಯ ಇದೆಯಲ್ಲ, ಅದಕ್ಕಾಗಿ ಇಲ್ಲಿ ಏನು ಮಾಡೋಣ, ದ್ಯಾಟ್ ಅನ್ನೋದು ಹಚ್ಚೋಣ. ಸೊ ಹುಡುಗ ಅದನ್ನೇ ಹಿ ಅಂತ ಮಾಡಿರಿ. ಯಾಮ್ ಇಸ್ ಆರ್ ಇದ್ದರೆ ವಾಜ್ ಅವರು ವಾಜ್ ಮಾಡಿರಿ. ಸ್ಕೆಚಿಂಗ್ ದ ಬರ್ಡ್ ಫ್ರಾಮ್ ಹೀಸ್ ಮೆಮ್ರಿ, ಫುಲ್ ಸ್ಟಾಪ್. ಇಷ್ಟೇ, ಎಷ್ಟು ಬೇಕಾದಷ್ಟು ವಾಕ್ಯಗಳನ್ನ ಚೇಂಜ್ ಮಾಡ್ಬೋದು. ಸೊ ಆ್ಯಕ್ಚುಲಿ ಅವರು ಒಂದೇ ಕೊಟ್ಟಿದ್ದವರು. ಸತೀಶ್ ರಿಪ್ಲೈಡ್ ದ್ಯಾಟ್ ಹಿ ವಾಸ್ ಸ್ಕೆಚಿಂಗ್ ದ ಬರ್ಡ್ ಫ್ರಮ್ ಹೀಸ್ ಮೆಮ್ರಿ ಅಂತ. ಓಕೆ, ಈಸಿ ಅನಿಸ್ತಾ ಇದ್ದಾವ? ಓಕೆ, ಆ್ಯಂಡ್ ಸುರೇಂದ್ರ ಆಸ್ಟ್ ವೈ ವಾಟ್ಸ್ ದ ಮ್ಯಾಟ್ರ್ ವಿತ್ ಯು ಅಂತ ಕ್ವೆಶನ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಅವ್ರು ಕೊಟ್ಟಿದ್ದು ಇದನ್ನು ಒಂದೇ ಚೇಂಜ್ ಮಾಡಬೇಕಿತ್ತಲ್ಲ ನಾವು. ಇಲ್ಲಿ ಯಾವ ಚೇಂಜ್ ಮಾಡಿದ್ದೇವೆ ಫಸ್ಟ್ ನೋಡೋಣ ಅದನ್ನು. ಸೊ ಸತೀಶ್ ಆಸ್ಟ್ ಸುರೇಂದರ್ ವೈ ಹಿ ವಾಸ್ ಸ್ಪೀಕಿಂಗ್ ಸೋ ಸಾಫ್ಟ್ಲಿ, ಇದು ಚೇಂಜ್ ಮಾಡಿದೆ. ಅವರು ಅಂಡರ್ಲೈನ್ ಮಾಡಿದ್ದು ಇದಕ್ಕೆ ಅಂಡರ್ಲೈನ್ ಮಾಡಿ. ಸತೀಶ್ ರಿಪ್ಲೈಡ್ ದ ಆಸ್ಟ್, ಓಕೆ, ಸುರೇಂದರ್. ಸತೀಶ್ ಆಸ್ಟ್ ಸುರೇಂದರ್, ಇಲ್ಲಿ ಕರೆಕ್ಟ್ ಇದೆ. ಓಕೆ, ಈ ಎರಡನ್ನು ಜಾಯಿನ್ ಮಾಡೋಕ್ಕೆ ವಾಯ್ ಏನು ಕಂಜಂಕ್ಷನ್ಸ್ ಯೂಸ್ ಮಾಡಿದಾರಾ. ಯು ಆರ್ ಇದ್ದುದನ್ನು ಆರ್ ಯು ಇದ್ದುದನ್ನು ಯು ಆರ್ ಮಾಡ್ತೀವಿ. ಸೊ ಯು ಇದ್ದುದನ್ನು ಹಿ ಮಾಡಿರಿ, ಆರ್ ಇದ್ದುದನ್ನು ವಾಜ್ ಮಾಡ್ತೀವಿ ಪಾಸ್ಟ್ ಟೆನ್ಸ್ಗೆ. ಸ್ಪೀಕಿಂಗ್ ಸೋ ಸಾಫ್ಟ್ಲಿ, ಫುಲ್ ಸ್ಟಾಪ್ ಮುಗಿತು. ಓಕೆ ಸರ್, ಬೈ ಚಾನ್ಸ್ ವಾಟ್ಸ್ ದ ಮ್ಯಾಟ್ರ್ ಇತ್ತು ಕೊಟ್ಟರೆ ಏನಾಗುತ್ತೆ ಸರ್, ವಾಟ್ಸ್ ದ ಮ್ಯಾಟ್ರ್ ಇತ್ತು ಅದನ್ನು ಚೇಂಜ್ ಮಾಡಿರಿ. ಸೊ ಯಾವುದೇ ಕೊಟ್ಟರು ಚೇಂಜ್ ಮಾಡಲಿಕ್ಕೆ ಇದು ಮಾಡೋಣ. ಸೊ ಸುರೇಂದರ್ ಆಸ್ಟ್ ಯಾರಿಗೆ? ಸತೀಶ್ಗೆ ಕೇಳ್ತಾರಂತ. ಇವೆರಡು ರಿಮೂವ್ ಮಾಡ್ತೀವಿ. ಸೊ ವಾಟ್ಸ್ ದ ಮ್ಯಾಟರ್, ವಾಟ್ ದ ಮ್ಯಾಟರ್ ವಾಸ್ ವಿತ್ ಹಿಮ್ ಫುಲ್ ಸ್ಟಾಪ್. ವಾಟ್ ದ ಮ್ಯಾಟರ್ ವಾಸ್ ವಿತ್ ಹಿಮ್ ಅಂತ ಬರ್ತದೆ. ಸಮ್ಟೈಮ್ಸ್ ದೇ ಆರ್ ಯೂಸಿಂಗ್ ವಾಸ್ ಲಾಸ್ಟ್ ಟೈಮ್ ಆಲ್ಸೋ, ಲಾಸ್ಟ್ಲಿ ಆಲ್ಸೋ ಕೊನೆಗೂ ಯೂಸ್ ಮಾಡ್ತಾರೆ. ಸತೀಶ್ ರಿಪ್ಲೈ ಮಾಡ್ತಾರೆ ಐ ಗೆಟ್ ಟೆರಿಬಲ್, ಸಿಂಪಲ್ ಇದೆ. ಓಕೆ, V1 ಇದ್ದರೆ V2 ಮಾಡಿ. ಸೊ ಇದನ್ನೊಂದು ಚೇಂಜ್ ಮಾಡುತ್ತೆ ಅಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಯಿತು. ಸತೀಶ್ ರಿಪ್ಲೈಡ್ ಅಂತ ಬರೀತೀರಿ ಯಾರಿಗೆ? ಸುರೇಂದರ್ಗೆ. ಎರಡು ವಾಕ್ಯನ ಜಾಯಿಂಟ್ ಮಾಡಬೇಕಾದ್ರೆ ಇಲ್ಲಿ ಫುಲ್ ಸ್ಟಾಪ್ ಇದೆ ಅಂದ್ಕೊಡ್ರಿ ಇಲ್ಲಿ ತನಕ. ಸೊ ದ್ಯಾಟ್ ಅನ್ನೋದು ಕಂಜಂಕ್ಷನ್ಸ್ ಯೂಸ್ ಮಾಡ್ತೀನಿ. ಆ ಇದ್ದದನ್ನು ಹಿ ಮಾಡ್ತೀನಿ, ಗೆಟ್ ಇದ್ದರೆ ಗಾಟ್ ಮಾಡ್ತೀನಿ, V2 ಮಾಡ್ಕೋತೀನಿ. ಟೆರಿಬಲ್ ಹೆಡೆಕ್ಸ್ ಸಮಥಿಂಗ್ ಆ್ಯಂಡ್ ಹಿ ಫೀಲ್ ಇದ್ದದನ್ನು ಫೆಲ್ಟ್ ಮಾಡಿರಿ ಅಂದರೆ ಮಿಸ್ರೇಬಲ್, ಮುಗೀತು. ಸೊ V1 ಇದ್ದದನ್ನು V2 ಮಾಡಿ ಸ್ಟೂಡೆಂಟ್ಸ್, ಮುಗೀತು. ಇಷ್ಟೇ. ಕ್ಲಿಯರ್ ಆಯಿತಾ? ಸೊ ನೆಕ್ಸ್ಟ್ ನವೀನ್ ಆಸ್ಟ್ ಹೇಮಂತ್ ಡಿಡ್ ಯು ಮೀಟ್ ಆಕಾಶ್, ಬ್ಯೂಟಿಫುಲ್ ಇದೆ ನೋಡ್ರಿ. ನವೀನ್ ಕೇಳ್ತಾರೆ, ಅದನ್ನೇ ಬರೀರಿ. ನವೀನ್ ಆಸ್ಟ್ ಯಾರಿಗೆ? ಹೇಮಂತ್ಗೆ. ಇವು ಎರಡು ವಾಕ್ಯ ಜಾಯಿಂಟ್ ಮಾಡಬೇಕಾದ್ರೆ ಏನು ಮಾಡಿರಿ, ಈಫ್ ಅನ್ನೋದನ್ನು ಹಚ್ತೀನಿ. ಯಾಕಂದ್ರೆ ಇಲ್ಲಿ WH ಕ್ವಶನ್ ಇದೆ, ಬಟ್ ಕ್ವಶನ್ ವರ್ಡ್ ಇಲ್ಲ. ಯು ಡಿಡ್ ಇದ್ದದನ್ನು ಇವು ಇಲ್ಲಿ ಬರೀರಿ, ಹ್ಯಾಡ್ ಹಚ್ಚಬೇಕು. ಡಿಡ್ ಬಂದರೆ ಮೀಟ್ ಆಕಾಶ್ ಫುಲ್ ಸ್ಟಾಪ್. ಮತ್ತೆ ಸ್ವಲ್ಪ ಚೇಂಜ್ ಮಾಡಿ. ನವೀನ್ ಆಸ್ಟ್ ಹೇಮಂತ್ ಇಫ್ ಹಿ, ಇವು ಇದ್ದದನ್ನು ಹಿ ಮಾಡಿರಿ. ಹಿ ಹ್ಯಾಡ್ ಮೆಟ್, ಮೀಟ್ ಇದ್ದದನ್ನು ಮೆಟ್ ಮಾಡಿ, V3 ಮಾಡಿರಿ. ಆಕಾಶ್ ಫುಲ್ ಸ್ಟಾಪ್. ಒಂದು ಚೇಂಜ್ ಆಯಿತು. ನೆಕ್ಸ್ಟ್ ಇನ್ನೊಂದು, ಇದನ್ನು ವಾಕ್ಯ ಚೇಂಜ್ ಮಾಡೋಣ. ಆ್ಯಕ್ಚುಲಿ ಅದು ನಿಮ್ಮಲ್ಲಿ ಎಕ್ಸಾಮ್ಗೆ ಒಂದೊಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇದು ಅಷ್ಟೇ ಕೊಟ್ಟಿದ್ರು ಅವರು. ಹೇಮಂತ್ ರಿಪ್ಲೈಡ್ ಮಾಡ್ತಾರೆ, ಎರಡನ್ನು ತೆಗೆದು ದ್ಯಾಟ್ ಹಚ್ತೀನಿ, ಫುಲ್ ಸ್ಟಾಪ್ ಇದೆ. ಆ ಇದ್ದದನ್ನು ಹಿ ಮಾಡ್ತೀನಿ. ಮೀಟ್ V2 ಇದೆ. V2 ಇದ್ದಕ್ಕಾರ V3 ಹ್ಯಾಡ್ ಪ್ಲಸ್ V3 ಮಾಡಿರಿ. ಹಿ ಹ್ಯಾಡ್
met him in the college yesterday ಇದ್ದದ್ದು the previous day ಮುಗೀತು. ಇಷ್ಟೇ, ಅವ್ರು ಇಷ್ಟೇ ಕೊಟ್ಟರು ನೋಡಿ. ಸೊ ಇದು ಒಂದೇ ಮಾಡಂತ ಕೊಟ್ಟಿದ್ರು. ಹೇಮಂತ್ ರಿಪ್ಲೈ ದ್ಯಾಟ್ ಹಿ ಹ್ಯಾಡ್ ಮೆಟ್ ಆಕಾಶ್ ಇನ್ ಕಾಲೇಜ್ ದ ಪ್ರೀವಿಯಸ್ ಡೇ. ಮುಗೀತು, ದ ಪ್ರೀವಿಯಸ್ ಡೇ. 12th one, ಪವಿತ್ರ ಸೈಡ್ ಹಲೋ ಕುಸುಮ ಹೌ ಆರ್ ಯು ಅಂತ. ಇದನ್ನು ಅಷ್ಟೇ ಮಾಡೋಣ. ಪವಿತ್ರ ಆಸ್ಟ್ ಮಾಡ್ತಾರೆ ಯಾರಿಗೆ? ಕುಸುಮಾಗೆ. ಹೌ ಅನ್ನೋದನ್ನೇ ಯೂಸ್ ಮಾಡ್ತೀನಿ. ಯು ಆರ್ ಇದ್ದದ್ದನ್ನು ಆರ್ ಯು ಇದ್ದದನ್ನು ಯು ಆರ್ ಮಾಡಿ ಶಿ ವಾಸ್ ಅಂತ ಮಾಡ್ತೀನಿ. ಮುಗೀತು ಇಷ್ಟೇ, ಹೌ ಶಿ ವಾಸ್. ನೆಕ್ಸ್ಟ್ ರಿಪ್ಲೈಡ್ ಮಾಡ್ತಾ ಅಂತ ಏನಂತ ರಿಪ್ಲೈ ಮಾಡ್ತಾರೆ ನೋಡೋಣ. ಕುಸುಮ ರಿಪ್ಲೈಡ್ ಯಾರಿಗೆ? ಪವಿತ್ರಾಗೆ. ದ್ಯಾಟ್ ಅನಿಸ್ತೀನಿ, ಯಾಕಂದ್ರೆ ಸಿಂಪಲ್ ವಾಕ್ಯ ಇದೆ. ಆ ಇದ್ದದನ್ನು ಶಿ ಮಾಡ್ತೀನಿ, ಯಾಮ್ ಇದ್ದದನ್ನು ವಾಸ್ ಮಾಡ್ತೀನಿ. ನಾಟ್ ಫೀಲಿಂಗ್ ವೆಲ್ ಫುಲ್ ಸ್ಟಾಪ್. ಮುಗೀತು ಇಷ್ಟೇ. ಕುಸುಮ ಟೋಲ್ಡ್ ಅಥವಾ ರಿಪ್ಲೈಡ್ ಅಂತ ಕೊಟ್ಟಿದ್ದಾರಲ್ಲ ಅವರೇ ಪವಿತ್ರ ದ್ಯಾಟ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್. ಮುಗೀತು. 13th one, ಚಂದನ್ ಸೆಡ್ ಐ ಮೆಟ್ ರಾಣಿ ಲಾಸ್ಟ್ ವೀಕ್ ಇನ್ ಮೈಸೂರು ಅಂತೇಳಿ. ಚಂದನ್ ಸೆಡ್ ದ್ಯಾಟ್ ಅನ್ನೋದು ಹಚ್ತೀನಿ, ಸಿಂಪಲ್ ವಾಕ್ಯ ಇದೆ. ಆ ಇದ್ದದನ್ನು ಹೀ ಮಾಡ್ತೀನಿ. ಮೆಟ್ ಅನ್ನೋದು V2 ಇದೆ. V2 ಬಂದಕಾರ ಈ ಹ್ಯಾಡ್ ಪ್ಲಸ್ V3 ಮಾಡಿ ಸ್ಟೂಡೆಂಟ್ಸ್. ಹ್ಯಾಡ್ ಹಚ್ತೀನಿ, ಮೆಟ್ಟೆ ಆಗುತ್ತಾ. ಸೊ ರಾಣಿ ಲಾಸ್ಟ್ ವೀಕ್, ಓಕೆ, ದ ಪ್ರೀವಿಯಸ್ ವೀಕ್ ಅಂತಲೂ ಬರಿಬೋದು. ದ ಪ್ರೀವಿಯಸ್ ವೀಕ್ ಇನ್ ಮೈಸೂರು ಫುಲ್ ಸ್ಟಾಪ್. ಮುಗೀತು. ಸೊ ಅದಕ್ಕೆ ರಘು ಕೇಳ್ತಾನೆ, ಏನಂತ ಕೇಳ್ತಾನೆ ನೋಡೋಣ. ಸೊ ಅದನ್ನೊಂದು ಚೇಂಜ್ ಮಾಡೋಣ. ಸುಮಾರು ವಾಕ್ಯಗಳು ಚೇಂಜ್ ಮಾಡ್ದಂಗೆ ಆಗ್ತಾನು. ಸೊ ರಘು ಆಸ್ಟ್ ಡಸ್ ಇದೆ ಅಂದರೆ ಇಲ್ಲಿ ಇಫ್ ಅನ್ನೋದು ಹಚ್ತೀನಿ, WH ಕ್ವಶನ್ ಇದೆ. ಆ್ಯಂಡ್ ಶಿ ಡಸ್ ಇದ್ದದನ್ನು V2 ಮಾಡಬೇಕು. ಶಿ ಡಿಡ್, ಓಕೆ, ಲುಕ್ ದ ಸೇಮ್ ಅಂತ ಮಾಡ್ತೀವಿ ಫಸ್ಟ್ ರಫ್ ಆಗಿ. ಸೊ ಮತ್ತೊಂದು ಸ್ವಲ್ಪ ಚೇಂಜ್ ಆಗಬೇಕು. ರಘು ಆಸ್ಟ್ ಇಫ್ ಶಿ ಡಿಡ್ ಇದ್ದದನ್ನು V2 ಚೇಂಜ್ ಮಾಡಿಬಿಡ್ರಿ. ಲುಕ್ ಇದ್ದನ್ನು ಲುಕ್, ಶಿ ಲುಕ್ಡ್ ದ ಸೇಮ್ ಅಂತ ಫುಲ್ ಸ್ಟಾಪ್ ಮಾಡಿ ಮುಗೀತು. ಓಕೆ. ಆ್ಯಂಡ್ ಇನ್ನೂ ಒಂದಿದೆನಾ? ಓಕೆ, ಚಂದನ್ ರಿಪ್ಲೈಡ್ ಮಾಡ್ತಾನೆ, ಸಿಂಪಲ್ ವಾಕ್ಯ ಇದೆ, ಅದಕ್ಕಾಗಿ ಇಲ್ಲಿ ಏನು ಮಾಡಿರಿ ದ್ಯಾಟ್ ಅನ್ನೋದು ಈಗ ಹಚ್ತೇವೆ. ದೇರ್ ಸ್ಮಾಲ್ ಲೆಟರ್ T, ದೇರ್ ವಾಸ್ ಈಸ್ ಇದು ವಾಸ್ ಅ ಲಿಟಲ್ ಬಿಟ್ ಆಫ್ ಚಾನ್ಸ್ ಇನ್ ಹರ್ ಅಪಿಯರೆನ್ಸ್ ಫುಲ್ ಸ್ಟಾಪ್. ಮುಗಿತು ಇಷ್ಟೇ. ಸೊ ಅವ್ರು ಅದೇ ಕೊಟ್ಟಾರ. ರಘು ದಟ್ ಹಿ ಹ್ಯಾಡ್ ಮೆಟ್, he had met Rani the previous week in Mysuru and that there was a little change, okay, and that there was a little change in the same. ಇವೆರಡು ಕೊಟ್ಟರೆ ಇದು ಮಾಡಿತ್ತಲ್ಲ ಅವರು, ಮತ್ತೆ ನಾವು ಇದನ್ನು ಕೂಡ ಮಾಡಿದ್ದೇವೆ. ಓಕೆ. ಆರ್ತಿ ಆಸ್ಟ್ ಹೌ ಮಚ್ ಇಸ್ ದಟ್ ಕ್ಯಾಮ್ರಾ ಅಂತ ಸಿಂಬಲ್ಗಳು. ಸೊ ಆರ್ತಿ ಆಸ್ಟ್ ಹೌ ಇದ್ದದನ್ನೇ ಹೌ ಯೂಸ್ ಮಾಡಿರಿ. ಹೌ ಮಚ್ ದ್ಯಾಟ್ ಕ್ಯಾಮ್ರಾ ಫಸ್ಟ್ ಬರೀ, ದ್ಯಾಟ್ ಕ್ಯಾಮ್ರಾ ವಾಸ್ ಫುಲ್ ಸ್ಟಾಪ್. ಮುಗೀತು ಇಷ್ಟೇ. ಓಕೆ. ಮತ್ತು ಇಲ್ಲಿ ಏನಿದೆ ನೆಕ್ಸ್ಟ್ ಇನ್ನೊಂದು ವಾಕ್ಯ ಇದೆನಾ. ಹೆನ್ರಿ ರಿಪ್ಲೈಡ್, ಏನಂತ ರಿಪ್ಲೈ ಮಾಡ್ತಾರೆ? ಹೆನ್ರಿ ರಿಪ್ಲೈಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಾಕ್ಯನೂ ಬಂತು. ಸೊ ಹೆನ್ರಿ ಏನಂತ ರಿಪ್ಲೈ ಮಾಡ್ತಾರೆ? ಹೆನ್ರಿ ರಿಪ್ಲೈ ಮಾಡ್ತಾರೆ, ರಿಪ್ಲೈಡ್ ದ್ಯಾಟ್ ಸಿಂಪಲ್ ವಾಕ್ಯ ಇದೆ. ಇಟ್ ಈಸ್ ಇದು ವಾಸ್ ಮಾಡಿರಿ, ₹13,000 ಫೈಂಡ್ ಔಟ್. ಮುಗೀತು. ಅಥವಾ ಇಟ್ಟೇ ಆಗುತ್ತೆ. ದ್ಯಾಟ್ ವಾಸ್ ಅದನ್ನು ಸಮ್ಟೈಮ್ಸ್. ಇನ್ನೊಂದು ವಾಕ್ಯ ಇದೆ. ಆರ್ತಿ ಸೆಡ್ ಏನಂತ ಹೇಳ್ತಾರೆ, ಇವೆರಡನ್ನು ತೆಗೆದು ದ್ಯಾಟ್ ಹಚ್ತೀನಿ. ಶಿ ಹುಡುಗಿ ಅದಲ್ಲ, ಆಯ್ದದು ಶಿ. ಥಿಂಕ್ ಇದ್ದದ್ದು V1 ಇದೆ, V2 ಮಾಡಿ ಥಾಟ್ ಮಾಡ್ತೀನಿ. ದಿಸ್ ಇದ್ದದನ್ನು ದ್ಯಾಟ್ ಮಾಡಿರಿ. ಒನ್ ವಿಲ್ ಇದ್ದದನ್ನು ವುಡ್ ಬಿ ಫೈನ್. ಮುಗೀತು. ಬಹುಶಃ ಅದೇ ಕೊಟ್ಟಿರ್ಬೇಕು ಅನಿಸುತ್ತೆ. ಆರ್ತಿ ಟೋಲ್ಡ್ ಹೆನ್ರಿ ದ್ಯಾಟ್ ಶಿ ಥಾಟ್ ದ್ಯಾಟ್ ಒನ್ ವುಡ್ ಬಿ ಫೈನ್ ಅಂತ. ಮುಗೀತು. ಸೊ ಅವರು ಒಂದೇ ಕೇಳಿದ್ದಾರೆ, ಬಟ್ ವಿ ಹ್ಯಾವ್ ಚೇಂಜ್ ಆಲ್ ಸೆಂಟೆನ್ಸಸ್, ಎಲ್ಲವನ್ನು ಚೇಂಜ್ ಮಾಡಿದ್ವಿ 1 2 3. ಸೊ ಹೀಗಾಗಿ ಕೇವಲ 15 ಆಗಲ್ಲ, ಭಾಳಷ್ಟು ಮೋರ್ ದೆನ್ 20 ಆಗುತ್ತವೆ.
ನವೀನ್ ಹೇಮಂತ್ ಡಿಡ್ ಯು ಮೀಟ್ ಆಕಾಶ್ ಅಂತ ಕೇಳಿದ. ಅಂದರೆ ನವೀನ ಕೇಳ್ತಾರೆ ಹೇಮಂತ್ಗೆ, ಓಕೆ ಡಿಡ್ ಯು ಮೀಟ್ ಅಂತ ಇದೆ, ಇದು ಇಫ್ ಆ್ಯಡ್ ಮಾಡ್ತೀನಿ, ಯಾಕಂದರೆ ಹೆಸರು ಕ್ವಶನ್ ಇದೆ. ಯು ಮೀಟ್ ಡಿಡ್ ಯು ಇದು ಯು ಡಿಡ್ ಮಾಡ್ತೀನಿ, ಯು ಡಿಡ್ ಮಾಡಿರಿ, ಮೀಟ್ ಆಕಾಶ್ ಫುಲ್ ಸ್ಟಾಪ್ ಮಾಡ್ತೀನಿ. ಮತ್ತು ನವೀನ್ ಆಸ್ಟ್ ಹೇಮಂತ್ಗೆ ಇಫ್ ಬರೆದು ಇವು ಇದ್ದದನ್ನು ಹೀ ಮಾಡ್ತೀನಿ, ಡಿಡ್ ಮೀಟ್ ಇದ್ದದನ್ನು ಮೆಟ್ ಮಾಡ್ತೀನಿ, ಯಾಕಂದ್ರೆ V2 ಮಾಡಿಬಿಡ್ತೀನಿ. ಸೊ ಆಕಾಶ್ ಫುಲ್ ಸ್ಟಾಪ್ ಮುಗೀತು ಇಷ್ಟೇ. ಓಕೆ, ಇನ್ನೊಂದಿದೆ. ಹೇಮಂತ್ ಏನಂತ ಆನ್ಸರ್ ಮಾಡ್ತಾರೆ, ಹೇಮಂತ್ ಆನ್ಸರ್ಡ್ ದ್ಯಾಟ್ ಏನಂತ ಆಯ್ತದನ್ನು ಹಿ ಮೆಟ್ V2 ಇದೆ, V2 ಇದ್ದಕ್ಕಾರ V3 ಪ್ಲಸ್ ಹ್ಯಾಡ್ ಪ್ಲಸ್ V3 ಮಾಡಂತ ಹೇಳ್ತೀನಿ, ಹ್ಯಾಡ್ ಪ್ಲಸ್ V3. ಸೊ ಹಿ ಹ್ಯಾಡ್ ಮೆಟ್ ಹಿಮ್ ಇನ್ ದ ಕಾಲೇಜ್ ಎಸ್ಟರ್ಡೇ ಇದ್ರೆ ದ ಪ್ರೀವಿಯಸ್ ಡೇ ಮುಗಿತು. ಹೇಮಂತ್ ರಿಪ್ಲೈ ದ್ಯಾಟ್ ಹಿ ಹ್ಯಾಡ್ ಮೆಟ್ ಹಿಮ್ ಇನ್ ದ ಕಾಲೇಜ್ ದ ಲಾಸ್ಟ್ ಡೇ ದ ಪ್ರೀವಿಯಸ್ ಡೇ ಅಂತಲೂ ಬರ್ತದೆ. ಸೊ ಇವಾಗಿತ್ತು ಮೋರ್ ದೆನ್ 20 ರೀ. ಆ್ಯಕ್ಚುಲಿ ನಾನು ಕೊಟ್ಟಿದ್ದು 15. ಎಲ್ಲ ಸೆಂಟೆನ್ಸಸ್ನು ಚೇಂಜ್ ಮಾಡಿದ್ವಿ ಕನ್ವರ್ಸೇಷನ್ದಲ್ಲಿ ಕೊಟ್ಟಂಥದ್ದು. ಓಕೆ, ಸ್ವಲ್ಪ ವಿಡಿಯೋ ಲೆಂತೆ ಅನಿಸೋದು ಕೂಡ ಪರವಾಗಿಲ್ಲ, ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಭಾಳ ಫಾಸ್ಟಾಗಿ ಹೋಗಿಲ್ಲ ನಾನು ಈ ವಿಡಿಯೋದಲ್ಲಿ. ಹಿಂದಿನ ವಿಡಿಯೋದಲ್ಲಿ ಫಾಸ್ಟ್ ಹೇಳಿದ್ದೀನಿ, ಕೆಲವೊಮ್ಮೆ ಏನಾಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆಗಿ ಹೇಳ್ತಾ ಬಂದಿದ್ದೀನಿ. ಓಕೆ, ಮತ್ತೊಮ್ಮೆ ನೋಡಿರಿ, ವಿಡಿಯೋ ಅರ್ಥ ಆಗದೆ ಪಾಸ್ ಮಾಡಿ ಅಥವಾ ಪ್ಲೇಬ್ಯಾಕ್ ಮಾಡಿ ನೋಡಿರಿ, ಅರ್ಥ ಆಗುತ್ತಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಸರ್ ನಿಮ್ಮದೇ ಆದ ಕೆಲವು ಯಾವುದೋ ಸೆಂಟೆನ್ಸ್ ಇದ್ದರೆ ಸೊ ಭಾಳ ಹಾರ್ಡ್ ಸೆಂಟೆನ್ಸ್, ಭಾಳಷ್ಟು ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಅನಿಸ್ತಾ ಇದ್ದಾವೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರೆ ಒಂದು 10 ಅದು ಕಳಿಸ್ರಿ, 10 ಅದು ಕಳಿಸಿದ್ರಿ, ಅವೇ 10 ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು. ಸೊ ಇದಾಗಿತ್ತು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದ್ದಷ್ಟರಲ್ಲೇ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಸೊ ಗ್ರಾಮರ್ ಟಾಪಿಕ್ಕಿಗೆ ಬಂದಿದೆ ನಾವು ಇವಾಗ. ಯಾವುದೇ ಗ್ರಾಮರ್ ಟಾಪಿಕ್ ಹೇಳಿದ್ರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದಂತ ನಮ್ಮ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ಬೋದು ಮತ್ತು ಜಾಯಿನ್ ಕೂಡ ಆಗ್ಬೋದು ನಮ್ಮ ಚಾನಲ್ಗೆ ಫ್ರೀಯಾಗಿ ನೀವು. ಓಕೆ, ನಮ್ಮ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.